ಸೊ ನೆಕ್ಸ್ಟ್ ಕ್ವೆಶನ್ ಇದೆ, ದಿ ಆಂಪ್ಲಿಟ್ಯೂಡ್ ಆಫ್ ಅನ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಇಸ್ 120 V ವೋಲ್ಟ್. ವಾಟ್ ವಿಲ್ ಬಿ ಇಟ್ಸ್ ಆರ್ ಎಮ್ ಎಸ್ ವ್ಯಾಲ್ಯೂ? ಸೊ ಆರ್ ಎಮ್ ಎಸ್ ವ್ಯಾಲ್ಯೂ ತುಂಬ ಈಸಿ ಆಗಿದೆ. ಸೊ ಆರ್ ಎಮ್ ಎಸ್ ವೋಲ್ಟೇಜ್ ಹೆಂಗೆ ಕಂಡುಹಿಡಿಯೋದು? ಆರ್ ಎಮ್ ಎಸ್ ವೋಲ್ಟೇಜ್ನ ನೀವು ಈ ರೀತಿಯಲ್ಲಿ ಕಂಡುಹಿಡಿಬೋದು. ಡೈರೆಕ್ಟ್ ಫಾರ್ಮುಲಾ ಇದೆ, ವಿ ಆರ್ ಎಮ್ ಎಸ್ ಈಕ್ವಲ್ಸ್ ವಿ ಮ್ಯಾಕ್ಸ್ ಡಿವೈಡೆಡ್ ಬೈ √2. ಅಂದರೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಆಂಪ್ಲಿಟ್ಯೂಡ್. ಆಂಪ್ಲಿಟ್ಯೂಡ್ ಎಷ್ಟು ಕೊಟ್ಟಿದೆ? 120 divided by √2. This is 84.8 volt. ಸೊ ತುಂಬ ಈಸಿ ಕ್ವೆಶನ್, ಆರ್ ಎಮ್ ಎಸ್ ಕ್ವೆಶನ್ ಎಲ್ಲ ತುಂಬ ಈಸಿ ಆಗಿರುತ್ತೆ. ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡಿ ಕಂಡುಹಿಡ್ಬೋದು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡೋಣ. ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಆಫ್ 20 ಟರ್ನ್ಸ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 25 square centimeter, has a resistance of 100 ohms. If a magnetic field perpendicular to the plane of the coil at a rate of is changing at a rate of 1000 Tesla per second, current is. So current direct formula ಹಿಂಗೆ ಕಂಡುಹಿಡಿಯೋದು? ಯಾವ ಇದಾಗಿರಲಿ, ಕರೆಂಟ್ ಇಸ್ ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್. ಇಲ್ಲಿ ವೋಲ್ಟೇಜ್ ಇ ಎಮ್ ಎಫ್ ಆಗಿದೆ, ಇ ಎಮ್ ಎಫ್ ಬೈ ರೆಸಿಸ್ಟೆನ್ಸ್. ಇ ಎಮ್ ಎಫ್ ಹೆಂಗೆ ಕಂಡುಹಿಡಿತೀರಾ? ದಿಸ್ ಈಸ್ ಫ್ಯಾರಡೇಸ್ ಲಾ, ಡಿ ಫೈ ಬೈ ಡಿ ಟಿ, ಆಲ್ ರೈಟ್, ಡಿವೈಡೆಡ್ ಬೈ ಆರ್. ಸೊ ಡಿ ಫೈ ಬೈ ಡಿ ಟಿ ಅಲ್ಲಿ ಬಿ ಇಂಟು ಎ ಬರುತ್ತೆ. ಓಕೆ, phi is equal to b into a. ಇದರಲ್ಲಿ a ಚೇಂಜ್ ಆಗ್ತಿಲ್ಲ, ಅದರಿಂದ ಹೊರಗೆ ಬರುತ್ತೆ, b ಒಳಗಿರುತ್ತೆ. NA into dB by dt whole divided by r. ಈಗ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. n is equal to ಎಷ್ಟಿದೆ? 20 turns, ಏರಿಯಾ is 25 square centimeter, ಹಂಗಿದ್ರೆ 10 to the power minus 4. dB by dt rate of change of magnetic field 1000 per second ಡಿವೈಡೆಡ್ ಬೈ ಆರ್ 100. ಸೊ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಆಮೇಲೆ ಕೊನೆಗೆ ನಿಮಗೆ ಬರುತ್ತೆ ಆಲ್ಮೋಸ್ಟ್ ಈಕ್ವಲ್ ಟು 0.5 ಆಂಪಿಯರ್ ಅಂತ ಫೈನಲ್ ಆನ್ಸರ್ ಬರುತ್ತೆ. ನೀವೇ ಕ್ಯಾಲ್ಕುಲೇಟ್ ಮಾಡಿ ಟ್ರೈ ಮಾಡಿ ನೋಡ್ಬೋದು. ಕರೆಕ್ಟ್ ಆನ್ಸರ್ 0.5 ಆಂಪಿಯರ್ ಅಂತ ಕೊನೆಗೆ ಬರುತ್ತೆ. ದಿಸ್ ಇಸ್ ಆಲ್ಸೋ ಅ ವೆರಿ ಸಿಂಪಲ್ ಪ್ರಾಬ್ಲಮ್. ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕೆಲವೊಂದು ಟೈಪ್ಸ್ ಇದೆ, ಯಾವ ರೀತಿಯಲ್ಲಿ ಇಂಡಕ್ಷನ್ ಆಗ್ಬೋದು ಇ ಎಮ್ ಎಫ್ದು. ಸೊ ಒಂದು ಏರಿಯಾ ಚೇಂಜ್ ಆಗಿದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಿದ್ರೆ, ಫ್ಲಕ್ಸ್ ಏರಿಯಾ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಿದ್ರೆ, ರೊಟೇಷನ್ ಅಲ್ಲಿ ಕೆಲವೊಂದಿದೆ. ಸೊ ಪ್ರತಿಯೊಂದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ತುಂಬ ಮುಖ್ಯವಾಗಿದೆ. ಆಲ್ರೆಡಿ ದಿಸ್ ಇಸ್ ಈಸಿ ಕ್ವೆಶನ್, ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ ನೋಡಿ, ಅ ಕಾಯಿಲ್ ಹ್ಯಾವಿಂಗ್ ಇಂಡಕ್ಟೆನ್ಸ್ 0.5 Henry carries a current which is uniformly varying from 0 to 10 ampere in 2 seconds. The EMF generated is. ಆಲ್ರೈಟ್, ಆಪ್ಷನ್ಸ್ ಇಲ್ಲಿ ಕೊಟ್ಟಿದೆ. ಸೊ ನೋಡಿ, ದಿಸ್ ಇಸ್ ಸಿಂಪಲ್ ಡೈರೆಕ್ಟ್ ಫಾರ್ಮುಲಾ. ಸೊ ಇ ಎಮ್ ಎಫ್ ಇಂಡ್ಯೂಸ್ಡ್ ಇಸ್ ಗಿವೆನ್ ಬೈ ಮೈನಸ್ ಎಲ್ ಇಂಟು ಏನು ಚೇಂಜ್ ಆಗ್ತದೆ? ಕರೆಂಟ್ ಚೇಂಜ್ ಆಗ್ತದೆ. ಸೊ ಕರೆಂಟ್ ಚೇಂಜ್ ಆಗುವಾಗ ನೀವು ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಇ ಎಮ್ ಎಫ್ ಇಸ್ ಈಕ್ವಲ್ ಟು ಮೈನಸ್ ಎಲ್ ಡಿ ಐ ಬೈ ಡಿ ಟಿ. ಸೊ ಇಂಡಕ್ಟೆನ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದೆ? ಸೊ ನಾವು ಬರೀ ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಇದು ಬೇಕಾಗಿಲ್ಲ. ಸೊ ಯು ಡೋಂಟ್ ಹ್ಯಾವ್ ಟು ಟೇಕ್ ನೆಗೆಟಿವ್ ವ್ಯಾಲ್ಯೂ. ಬರೀ ಮ್ಯಾಗ್ನಿಟ್ಯೂಡ್ ನೋಡ್ತಾ ಇದ್ರೆ ನೆಗೆಟಿವ್ ವ್ಯಾಲ್ಯೂ ತಗೋಬೇಕಾಗಿಲ್ಲ. ಆಮೇಲೆ 0.5 ಇಂಟು 0 to 10 ಅಂದರೆ 10 ಆಗುತ್ತೆ, ಡಿವೈಡೆಡ್ ಬೈ 2 seconds. ಆಲ್ ರೈಟ್, ಸೊ ದಿಸ್ ಇಸ್ ಹೌ ಮಚ್? 0.5 into 5, 2.5. 0.5 into 5 is 2.5. ಆಲ್ ರೈಟ್, ಇಸ್ ಆಲ್ಸೋ ಅ ವೆರಿ ಸಿಂಪಲ್ ಪ್ರಾಬ್ಲಮ್, ಈಸಿಯಾಗಿ ಮಾಡ್ಬೋದು. 2.5 volt. ಕರೆಕ್ಟ್ ಆನ್ಸರ್ ಇಸ್ 2.5. ಆಲ್ ರೈಟ್, ಡೈರೆಕ್ಟ್ಲಿ ಸೆಲ್ಫ್ ಇಂಡಕ್ಟೆನ್ಸ್ ಫಾರ್ಮುಲಾ ಇ ಎಮ್ ಎಫ್ ಇಂಡ್ಯೂಸ್ಡ್ ಡೈರೆಕ್ಟ್ಲಿ ಮಾಡ್ಬೋದು. ಸೊ ಎರಡು ಕಾಯಿಲ್ ಕೊಟ್ಟಿಲ್ಲ ಅಂದರೆ ಎಲ್ ಯೂಸ್ ಮಾಡಬೇಕು. ಈಗ ಎರಡು ಕಾಯಿಲ್ ಕೊಟ್ಟರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಎಮ್ ಫಾರ್ಮುಲಾ ಯೂಸ್ ಮಾಡಬೇಕು. ಆಯ್ತಾ? ಬನ್ನಿ ನೋಡ್ರಿ. ಸೈನೋಸಾಯ್ಡಲ್ ವೋಲ್ಟೇಜ್ ಆಫ್ ಪೀಕ್ ವ್ಯಾಲ್ಯೂ 283 volt and frequency 50 Hz is applied on a series LCR circuit in which R is 3, L is 25.48 millihenry and C is equal to 796 microfarad. Impedance of a circuit. Impedance of a circuit. Direct problem ನೋಡಿ ಇಲ್ಲಿ. ಸೊ ಇಂಪಿಡೆನ್ಸ್ ಹೆಂಗೆ ಕಂಡುಹಿಡಿತೀರಾ? ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ದಿ ಹೋಲ್ ಸ್ಕ್ವಯರ್. ಸೊ ಆರ್ ವ್ಯಾಲ್ಯೂ ನಮಗೆ ಗೊತ್ತು. ಎಕ್ಸ್ ಎಲ್ ಹೆಂಗೆ ಕಂಡುಹಿಡಿತೀರಾ? ಒಮೆಗಾ ಇಂಟು ಎಲ್ ವಿಚ್ ಇಸ್ 50 Hz. ಒಮೆಗಾ 100 ಪೈ ಆಗುತ್ತೆ, 2 ಪೈ ಮಲ್ಟಿಪ್ಲೈ ಮಾಡಿದ್ರೆ. ಎಲ್ ವ್ಯಾಲ್ಯೂ ಇಸ್ 25.48 ಇಂಟು 10 to the power minus 3. ಸೊ ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ 8 ohms. ನೀವು ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡ್ಬೋದು. ಆಮೇಲೆ ಎಕ್ಸ್ ಸಿ ಇಸ್ ಈಕ್ವಲ್ ಟು 1 by ಒಮೆಗಾ ಸಿ ವಿಚ್ ಇಸ್ 1 by, ಅದೇನು ಒಮೆಗಾ ಇಸ್ 100 ಪೈ
into 796 micro ಅಂದ್ರೆ 10 to the power minus 6. This is approximately 4 ohms. Again ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡ್ಬೋದು. ಈಗ Z ಫಾರ್ಮುಲಾ ಅಪ್ಲೈ ಮಾಡಿ. Z ಫಾರ್ಮುಲಾ ಹೆಂಗಿರುತ್ತೆ? R ಸ್ಕ್ವಯರ್ 3 ಸ್ಕ್ವಯರ್ ಪ್ಲಸ್ XL minus XC 8 minus 4 whole square. So 4 square plus 3 square. It's a regular trigonometric triplet. Okay, trigonometric triplet. So this will be coming around, sorry, Pythagorean triplet. Pythagorean triplet andre 3 square plus 4 square whole root is 5. Okay, 25 barutte, 9 plus 16. Root tagondre 5. 5 ohms is the answer. Again, very simple problem, very direct problem. Easy ag ಮಾಡಬಹುದು. Alright, next question nodi. Coil has an inductance 0.7 Henry joined in series with a resistance 220 ohms. When an alternating EMF of 220 volt is at 50 cycles per second, then the wattless component of the current is, wattless component ಬಗ್ಗೆ ಗೊತ್ತಿರಬೇಕು. wattless component ಹೆಂಗೆ ಕಂಡುಹಿಡಿತೀರಾ? wattless current formula is given by IRMS into sin phi, where phi is the angle, phi is the phase angle. ಸೊ ಫಸ್ಟ್ IRMS ಕಂಡುಹಿಡಿಬೇಕು. ನೋಡೋಣ ಬನ್ನಿ. ಸೊ ಅದಕ್ಕೆ ಎರಡು ಕಾಂಪೊನೆಂಟ್ ಇದೆ. ಒಂದು ಕಾಯಿಲ್ ಇದೆ, ಆಮೇಲೆ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ದಿಸ್ ಇಸ್ ದಿ ಕಾಯಿಲ್ ಆ್ಯಂಡ್ ಸೊ ಕಾಯಿಲ್ದು ಫಸ್ಟ್ ರಿಯಾಕ್ಟೆನ್ಸ್ ಕಂಡುಹಿಡಿಯೋಣ. ಒಮೆಗಾ ಎಲ್ ವಿಚ್ ಇಸ್ 100 ಪೈ ಇಂಟು ಎಲ್ ವ್ಯಾಲ್ಯೂ ಎಷ್ಟಿದೆ? 0.7. ಸೊ ಇದನ್ನು ಮಾಡಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 220 ohms ಅಂತ ಬರುತ್ತೆ. XL is 220 ohms. So total impedance ಎಷ್ಟಾಯಿತು? root over XL square plus R square. So 220 square plus 220 square. 220 square plus 220 square ಎಷ್ಟಿರುತ್ತೆ? 220 root 2 ohms. ಸೊ ಇಷ್ಟೊಂದು ಇಂಪಿಡೆನ್ಸ್ ಇದೆ, ಇಷ್ಟು ಇಂಪಿಡೆನ್ಸ್ ಇದೆ. ಸೊ ಈಗ ಕರೆಂಟ್ ಹೆಂಗೆ ಕಂಡುಹಿಡಿಬೋದು? IRMS is equal to Ohm's law. VRMS divided by Z, which is 220 divided by 220 root 2. So ಇದು ಎಷ್ಟಿದೆ? 1 by root 2. 1 by root 2. ಈಗ sin phi ಹೆಂಗೆ ಕಂಡುಹಿಡಿದ್ರೆ? How will you find sin phi? Sin phi is found by XL by R. XL by R. Alright. So XL ಎಷ್ಟಿದೆ? 220. Sorry, XL by R ಅಲ್ಲ, XL by Z ಅಂತ ಬರುತ್ತೆ. XL by Z. XL by Z. So XL is 220, Z is 220 root 2, ಮತ್ತೆ ನಮ್ಮ sin phi 1 by root 2 ಬಂದಿದೆ. ಆಲ್ರೈಟ್. ಸೊ ಕೊನೆಗೆ ಈಗ ವಾಟ್ಲೆಸ್ ಕರೆಂಟ್ ಹೆಂಗೆ ಮಾಡ್ತೀರಾ? ವಾಟ್ಲೆಸ್ ಕರೆಂಟ್ I wattless is equal to IRMS, that is 1 by root 2. IRMS is 1 by root 2 into sin phi. Sin phi is 1 by root 2. So it is nothing but 1 by 2 ಅಂದರೆ 0.5. ನೋಡಿ, ಕರೆಕ್ಟ್ ಆಗಿ 0.5 ಅಂತ ಆಪ್ಷನ್ ಡಿ ಬಂದಿದೆ. ಓಕೆ, ಸೊ ದಿಸ್ ಕ್ವೆಶನ್ ಇಸ್ ಸಮ್ವಾಟ್ ಇನ್ ದಿ ಆವ್ರೇಜ್ ಸೈಡ್. ಸೊ ಸ್ವಲ್ಪ ಆವ್ರೇಜ್ ಕಡೆ ನೀವು ಇದನ್ನ ಮಾಡ್ಬೋದು. ಯಾಕೆಂದ್ರೆ ಕಾನ್ಸೆಪ್ಟ್ ಫ್ಲೋ, ಮತ್ತೆ ನಾನು ಹೇಳ್ದಲ್ಲ ಕಾನ್ಸೆಪ್ಟ್ ಫ್ಲೋ ಇರಬೇಕು. ಸೊ ಫಸ್ಟ್ ಒಮೆಗಾ XL ಕಂಡುಹಿಡಿಬೇಕು, Z ಕಂಡುಹಿಡಿಬೇಕು, ಆಮೇಲೆ IRMS ಕಂಡುಹಿಡಿಬೇಕು, sin phi ಕಂಡುಹಿಡಿಬೇಕು. ಯಾಕೆಂದ್ರೆ ಕೊನೆಗೆ ವಾಟ್ಲೆಸ್ ಕರೆಂಟ್ ಫಾರ್ಮುಲಾ ಏನು? IRMS into sin phi. ದಟ್ ಈಸ್ ದಿ ವಾಟ್ಲೆಸ್ ಕರೆಂಟ್. Wattless current formula is IRMS sin phi. So wattless current formula is very, very important. All right. Yes. So somewhat between easy and average. Wattless concept ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು. ಸೊ ಯಾವ್ದು ಕಂಡುಹಿಡಿಬೇಕು, ಹೆಂಗೆ ಕಂಡುಹಿಡಿಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಆಲ್ ರೈಟ್. ಫೈನ್, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ ಅ ಸೀರೀಸ್ ರೆಸನೆಂಟ್ LCR circuit, the voltage across R is 100 volt and the value of R is 1000 ohms. Capacitance of capacitor is 2 into 10 to the power minus 6 farad. Angular frequency is 200 radians. The potential difference across inductance is, so first of all potential difference across inductance. So resonance condition ಈಗ ಬರೀ ಕೆಪಾಸಿಟರ್ ಇಂದ ನಾವು ಇಂಡಕ್ಟೆನ್ಸ್ ವೋಲ್ಟೇಜ್ ಕಂಡುಹಿಡಿಯಕ್ಕಾಗಲ್ಲ, ಅದಕ್ಕೆ ರೆಸೊನೆನ್ಸ್ ಕಂಡೀಷನ್ ಅಸ್ಯೂಮ್ ಮಾಡಬೇಕು. ಸೊ ರೆಸೊನೆನ್ಸ್ ಕಂಡೀಷನ್ ಅಲ್ಲಿ ಏನಿರುತ್ತೆ? VL is equal to VC which is equal to I into XC. ಓಕೆ, I into XC. ಬಟ್ ಅದಕ್ಕೆ ಐ ವ್ಯಾಲ್ಯೂ ಗೊತ್ತಿರಬೇಕಲ್ಲ. ಐ ವ್ಯಾಲ್ಯೂ ಹೆಂಗೆ ಕಂಡುಹಿಡಿತೀರಾ? ಸಿಂಪಲ್, ಅಗೇನ್ ಓಮ್ಸ್ ಲಾ. ಸೊ ಸಿನ್ಸ್ ಸೀರೀಸ್ ಆಗಿರೋದ್ರಿಂದ ಪ್ರತಿಯೊಂದು ಕಾಂಪೋನೆಂಟ್ ನಲ್ಲಿ ಐ ವ್ಯಾಲ್ಯೂ ಸೇಮ್ ಇರುತ್ತೆ. ಸೊ ಯಾವ್ದಾದ್ರು ಒಂದರಲ್ಲಿ ಕಂಡುಹಿಡಿದ್ರೆ ಸಾಕು, ಪ್ರತಿ ಮೂರರಲ್ಲಿ ಐ ವ್ಯಾಲ್ಯೂ ಸೇಮ್ ಇರುತ್ತೆ. ಸೊ ಈಗ ಒಂದರಲ್ಲಿ ಯಾವ ಕಂಡುಹಿಡಿಯೋಣ? ರೆಸಿಸ್ಟೆನ್ಸ್ ಅಲ್ಲಿ ಕಂಡುಹಿಡಿಬಹುದು. V by R ಅಂತ ಮಾಡಿ. ಸೊ V ಎಷ್ಟಿದೆ? ರೆಸಿಸ್ಟೆನ್ಸ್ ಒಳಗಡೆ ವೋಲ್ಟೇಜ್ 100 ಇದೆ, ರೆಸಿಸ್ಟೆನ್ಸ್ ವ್ಯಾಲ್ಯೂ 1000 ಇದೆ.
So this is 1 by 10, 0.1 ampere. Nodi siktu. Current value is 0.1. So VL is equal to I into XC. So I is 0.1. XC is 1 by omega C. Omega ಎಷ್ಟಿದೆ 200 ಅಂತ ಕೊಟ್ಟಿದ್ದಾರೆ. 200 into C value ಎಷ್ಟಿದೆ 2 into 10 to the power minus 6. ಓಕೆ, ಸೊ ಇದನ್ನ ಸ್ವಲ್ಪ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 1000 by 4 ಅಂತ ಬರುತ್ತೆ. 1000 by 4 which is 250 volt. 250 voltage is the correct answer. All right, ಇದು ಸಿಂಪಲ್ ಕ್ವೆಶನ್ ಇದು, ಬಟ್ ಅಗೇನ್ ನಾನು ಹೇಳ್ತಾರೆ ಕಾನ್ಸೆಪ್ಟ್ ಫ್ಲೋ ಇರಬೇಕು. ಸೊ ಯು ಹ್ಯಾವ್ ಟು ನೋ ಫಸ್ಟ್ ಟು ಟೇಕ್ ಕರೆಂಟ್ ತಗೋಬೇಕು, ಆಮೇಲೆ ರೆಸೊನೆನ್ಸ್ ಕಂಡೀಷನ್ ಅಪ್ಲೈ ಮಾಡಬೇಕು. ಇವೆರಡು ಮಾಡಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ, ಜಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಇಸ್ ಸಮ್ವೇರ್ ಆನ್ ದಿ ಈಸಿಯರ್ ಸೈಡ್. ಆದರೆ ಕಾನ್ಸೆಪ್ಟ್ ಫ್ಲೋ ಇಂದ ನಾವು ಸ್ವಲ್ಪ ಈಸಿ ಮತ್ತೆ ಆವರೇಜ್ ಮಧ್ಯೆಯಲ್ಲಿ ಇಡ್ಬೋದು. ಆಲ್ ರೈಟ್, ಫೈನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕರೆಂಟ್ ಗೈನ್ ಫಾರ್ ಅ ಟ್ರಾನ್ಸಿಸ್ಟರ್ ಆಸ್ ಕಾಮನ್ ಬೇಸ್, ಅಂದ್ರೆ ಕಾಮನ್ ಬೇಸ್ ಕನೆಕ್ಷನ್ ಅಲ್ಲಿ ಕರೆಂಟ್ ಗೈನ್ ಫಾರ್ ಅ ಟ್ರಾನ್ಸಿಸ್ಟರ್ is 0.96. If the emitter current is 7.2 milliampere, then the base current is. So first idralle current gain formula alpha ಗೊತ್ತಿರಬೇಕು. Alpha formula is IC by IE, ಅಂದ್ರೆ collector current divided by emitter current. So collector current is equal to alpha into IE, emitter current. Alpha ಎಷ್ಟಿದೆ 0.96, emitter current ಎಷ್ಟಿದೆ 7.2 milliampere. So finally IC current ಎಷ್ಟಿದೆ 6.91, approximately 6.91 milliampere ಇದೆ. ಆಮೇಲೆ ಏನು ಕೇಳ್ತಿದ್ದಾರೆ ಬೇಸ್ ಕರೆಂಟ್. ಸೊ ಬೇಸ್ ಕರೆಂಟ್ ಹೆಂಗೆ ಕಂಡುಹಿಡಿತೀರಾ? ಬೇಸ್ ಕರೆಂಟ್ ಇಸ್ ಫೌಂಡ್ ಬೈ IE emitter minus IC, emitter current minus collector current. So which is 7.2 minus 6.91. So this is approximately 7.2 minus 6.91 ಮಾಡಿ ಎಷ್ಟಿರುತ್ತೆ? Approximately 2.9. Okay, 0.29, 2.9 ಅಲ್ಲ 0.29 milliampere. So this is the base current. 0.29 milliampere is the base current. All right. So this is also a very simple question. Just ನಿಮಗೆ ಈ ಕರೆಂಟ್ ಗೇನ್ ಬಗ್ಗೆ ಕರೆಂಟ್ ಗೇನ್ದು ಫಾರ್ಮುಲಾ ಗೊತ್ತಿರಬೇಕು. ಆಮೇಲೆ I is equal to IB plus IC. So that's a very easy formula that which everybody knows, common sense ಅದು. Emitter current is equal to sum of collector current and base current. So ಹಂಗಿಂದ ಈಸಿಯಾಗಿ ಬೇಸ್ ಕರೆಂಟ್ ಅನ್ನ ಕಂಡುಹಿಡಿಯಬಹುದು. ಆಲ್ ರೈಟ್, ದಿಸ್ ಇಸ್ ಅನ್ ಈಸಿ ಕ್ವೆಶನ್, ಡೋಂಟ್ ವರಿ. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಇಂಪ್ಯೂರಿಟಿ ಆಡೆಡ್ ಇನ್ ಜರ್ಮೇನಿಯಂ ಕ್ರಿಸ್ಟಲ್ಸ್ ಟು ಮೇಕ್ ಎನ್ ಟೈಪ್ ಸೆಮಿಕಂಡಕ್ಟರ್. ಎನ್ ಟೈಪ್ ಅಂದ್ರೆ ಏನು? ಎನ್ ಟೈಪ್ ಅಂದ್ರೆ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟೀಸ್ ಆಡ್ ಮಾಡಬೇಕು. ಓಕೆ, ಸೊ ಪೆಂಟಾವ್ಯಾಲೆಂಟ್ ಅಂದ್ರೆ ಯಾವ್ದು? ವ್ಯಾಲೆನ್ಸಿ 5 ಇರಬೇಕು. ಸೊ ಇದರಲ್ಲಿ ಯಾವ್ದಕ್ಕೆ ವ್ಯಾಲೆನ್ಸಿ 5 ಇದೆ? ಫಾಸ್ಫರಸ್ ಹ್ಯಾಸ್ ಅ ವ್ಯಾಲೆನ್ಸಿ 5. ಸೊ ಇಂಪ್ಯೂರಿಟಿ ಆಡೆಡ್ ಇನ್ ಜರ್ಮೇನಿಯಂ ಕ್ರಿಸ್ಟಲ್ಸ್ ಟು ಮೇಕ್ ಎನ್ ಟೈಪ್ ಸೆಮಿಕಂಡಕ್ಟರ್ ಇಸ್ ಫಾಸ್ಫರಸ್. ಇಸ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ಪೆಂಟಾವ್ಯಾಲೆಂಟ್ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ. ಟ್ರೈವ್ಯಾಲೆಂಟ್ಗೆ ಪಿ ಟೈಪು, ಪೆಂಟಾವ್ಯಾಲೆಂಟ್ಗೆ ಎನ್ ಟೈಪ್. ಆಲ್ ರೈಟ್, ಫೈನ್. ನೆಕ್ಸ್ಟ್ ಕ್ವೆಶನ್ ನೋಡಿ. ವಿಚ್ ಆಫ್ ದಿ ಫಾಲೋವಿಂಗ್ ಗೇಟ್ಸ್ ವಿಲ್ ಗಿವ್ ಔಟ್ಪುಟ್ 1? ಸೊ ಲಾಜಿಕ್ ಗೇಟ್ಸ್ ಅಂದ್ರೆ ತುಂಬಾ ಈಸಿ ಕ್ವೆಶನ್. ಸೊ ನೋಡಿ, ಇದು NAND ಗೇಟ್ ಇದೆ. ಓಕೆ, ಲುಕ್ ಎಟ್ ದಿ ಥರ್ಡ್ ಒನ್. ಇಟ್ಸ್ ಅ NAND ಗೇಟ್. ಓಕೆ, NAND ಗೇಟ್ ಅಂದ್ರೆ AND ಗೇಟ್ ಆಪೋಸಿಟ್ ಇರುತ್ತೆ. ಸೊ 1 0 AND ಗೇಟ್ ಅಲ್ಲಿ ಹಾಕಿದ್ರೆ ಏನ್ ಬರುತ್ತೆ? 0 ಬರುತ್ತೆ. ಅದರ ಆಪೋಸಿಟ್ ಏನಿರುತ್ತೆ? 1. ಆಲ್ ರೈಟ್, ಸೊ ದಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ನಾಟ್ ಆಪ್ಷನ್ ಸಿ, ಸಾರಿ, ಆಪ್ಷನ್ ಸಿ ಅಲ್ಲ. ಥರ್ಡ್ ಅದು ಎಲ್ಲಿ ಬರ್ತಾ ಇದೆ? ಥರ್ಡ್ ಎಲ್ಲಿ ಬರ್ತಿದೆ? ಡಿ ಎಲ್ಲಿ ಬರ್ತದೆ. ಸೊ ಆಪ್ಷನ್ ಡಿ, ಥರ್ಡ್ ಆನ್ಸರ್. ಥರ್ಡ್ ವಿಲ್ ಗಿವ್ ಯು ದಿ ಕರೆಕ್ಟ್ ಆನ್ಸರ್. ಬೇರೆ ಎಲ್ಲ ತಪ್ಪಾಗಿರುತ್ತೆ, ಬೇಕಾದ್ರೆ ನೋಡ್ಬೋದು ನೀವು, ಬೇರೆ ಎಲ್ಲ ತಪ್ಪಾಗಿರುತ್ತೆ. ಸೊ ಇದು AND ಗೇಟ್ 1 1 1, 1 ಆಪೋಸಿಟ್ 0 ಇರುತ್ತೆ. 0 1 ಆರ್ ಗೇಟ್ 1 ಇರುತ್ತೆ, 0 ಇರುತ್ತೆ. 1 1 ಮತ್ತೆ 1 ಇರುತ್ತೆ, 0. ಓಕೆ, ಸೊ ಎವ್ರಿವೇರ್ ಯು ವಿಲ್ ಗೆಟ್ 0, ಓನ್ಲಿ ಥರ್ಡ್ ವಿಲ್ ಗಿವ್ ಯು 1. ಓಕೆ, ದಿಸ್ ಆಲ್ಸೋ ವೆರಿ ಸಿಂಪಲ್ ಪ್ರಾಬ್ಲಮ್. ಲಾಜಿಕ್ ಗೇಟ್ಸ್ ಅಲ್ಲಿ ಮೋಸ್ಟ್ಲಿ ಹುಡುಗರೆಲ್ಲ ಕರೆಕ್ಟ್ ಆಗಿ ಮಾಡ್ತಿದ್ದಾರೆ. ಸೊ ಟೆನ್ಷನ್ ಯಾವುದು ಬೇಕಾಗಿಲ್ಲ. ನೆಕ್ಸ್ಟ್ ಕ್ವೆಶನ್ ನೋಡಿ. FM broadcast is preferred over AM because less noisy, reproduction is better quality, more noisy, both A and B. ನೋಡಿ, FM is better than AM. FM is better than AM. So that everybody knows. So ಯಾಕೆ, why is it better? It is because it is less noisy and reproduction quality is better. So correct answer is both A and B. Option D, both A and B.
ನಾಯ್ಸು ಕಡಿಮೆ ಇರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಸೌಂಡ್ ಕ್ವಾಲಿಟಿ ಆರ್ ದಿ ಕ್ವಾಲಿಟಿ ಆಫ್ ದಿ ಸಿಗ್ನಲ್, ವಾಟ್ ಎವರ್ ಸಿಗ್ನಲ್ ದೇ ಆರ್ ಟ್ರಾನ್ಸ್ಫರಿಂಗ್ ಯೂಸಿಂಗ್ FM frequency modulation, the quality will be better. All right, very easy question, you can use it your logic itself. Next question nodi, if one face of a prism angle 30 degree and mu is 2 is silvered, then incident ray retraces its initial path. The angle of incidence is 60, 30, 45, 90. So ಯಾವ ರೀತಿಯಲ್ಲಿ ಇರುತ್ತೆ ನೋಡಿ. ಸೊ ಫಸ್ಟ್ ಒಂದು ಪ್ರಿಸಮ್ ಬಿಡಿಸೋಣ. ಓಕೆ, ಒಂದು ಪ್ರಿಸಮ್ ಬಿಡಿಸಿ ಇದನ್ನ ಇಮ್ಯಾಜಿನ್ ಮಾಡಿ ರಿಫ್ಲೆಕ್ಟಿವ್ ಸರ್ಫೇಸ್ ಇದೆ. ಸೊ ಒಂದು ಪರ್ಟಿಕ್ಯುಲರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ನಾರ್ಮಲ್ ನೋಡಿ, ನಾರ್ಮಲ್ ಈ ರೀತಿಯಲ್ಲಿ ಇರುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ನಲ್ಲಿ ಇದು ಹೋಗಿ ಎಕ್ಸಾಕ್ಟ್ 90 ಡಿಗ್ರಿಯಲ್ಲಿ ಬೀಳುತ್ತೆ. ಯಾಕೆ ರೀಟ್ರೇಸ್ ಮಾಡಬೇಕಲ್ಲ, ಸೊ ಇದರಲ್ಲಿ 90 ಡಿಗ್ರಿಯಲ್ಲಿ ಬಿದ್ದರೆ ರೀಟ್ರೇಸ್ ಆಗುತ್ತೆ, ಕರೆಕ್ಟ್ಲಿ ಆಪೋಸಿಟ್ ಅದೇ ದಾರಿಯಲ್ಲಿ ವಾಪಸ್ ಬರುತ್ತೆ. ಸೊ ಆಂಗಲ್ ಆಫ್ ಪ್ರಿಸಮ್ 30 ಕೊಟ್ಟಿದೆ, ಇದು 90 ಇದೆ. ಸೊ ಆಬ್ವಿಯಸ್ಲಿ ಈ ಆಂಗಲ್ ಎಷ್ಟಾಗುತ್ತೆ, 60 ಆಗುತ್ತೆ. ಅಂಡ್ ಈ ಆಂಗಲ್ ಎಷ್ಟಾಗುತ್ತೆ, ಇಟ್ಸ್ ಅ ನಾರ್ಮಲ್, ಸೊ ದಿಸ್ ಇಸ್ 30. ಸೊ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ 30 ಡಿಗ್ರಿ. ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ 30 ಡಿಗ್ರಿ. ಈಗ ಐ ಕಂಡುಹಿಡಿಬೇಕು. ಸ್ನೆಲ್ಸ್ ಲಾ ಯೂಸ್ ಮಾಡಿ. ಸ್ನೆಲ್ಸ್ ಲಾ ಏನಂತಾರೆ, ಸ್ನೆಲ್ಸ್ ಲಾ ಅಲ್ಲಿ sin I by sin R is equal to n. n ವ್ಯಾಲ್ಯೂ ಎಷ್ಟು, √2. ಓಕೆ, ಸೊ ಇದನ್ನ ಏನ್ ಸಿಗುತ್ತೆ, sin I is equal to sin R. R ವ್ಯಾಲ್ಯೂ ಎಷ್ಟು, 30. sin 30 into √2. sin 30 into √2 ಅದೆಷ್ಟಿದೆ, sin I is equal to sin 30 ಅಂದ್ರೆ 1/2 into √2 1/√2 ಬರುತ್ತೆ. sin I is equal to 1/√2. ಯಾವ ಆಂಗಲ್ಗೆ ಸೈನ್ ವ್ಯಾಲ್ಯೂ 1/√2 ಬರುತ್ತೆ, ಇಟ್ ಇಸ್ 45. ಓಕೆ, sin I is equal to 1/√2 ಅಂದ್ರೆ I ವ್ಯಾಲ್ಯೂ ಇಸ್ 45. ಆಲ್ ರೈಟ್, ಸೊ ದಿಸ್ ಇಸ್ ಆಲ್ಸೋ ಸಮ್ವಾಟ್ ಆವರೇಜ್ ಕ್ವೆಶನ್. ಆವರೇಜ್ ಹೇಳ್ಬಿಡೋದು, ಯಾಕಂದ್ರೆ ಈಗ ಮತ್ತೆ ಕಾನ್ಸೆಪ್ಟ್ ಫ್ಲೋ ಆಮೇಲೆ ಡಯಾಗ್ರಾಮ್. ಸೊ ಆಪ್ಟಿಕ್ಸ್ ಅಲ್ಲಿ ಯಾವ ಕ್ವೆಶನ್ ಬರಲಿ, ಸೊ ವಿಜುವಲೈಸೇಷನ್ ಬಹಳ ಮುಖ್ಯ ಮಕ್ಕಳೇ, ಪ್ಲೀಸ್ ಮನಸ್ಸಲ್ಲಿ ಇಟ್ಕೊಳ್ಳಿ. ವಿಜುವಲೈಸ್ ಮಾಡಬೇಕು, ಒಂದು ಸಾಕಷ್ಟು ಒಂದು ಡಯಾಗ್ರಾಮ್ ನ ಬಿಡಿಸಿ ಟ್ರೈ ಟು ಎಕ್ಸಿಕ್ಯೂಟ್ ದಟ್. ಸೊ ಆ ಕ್ವೆಶನ್ ಯಾವ ರೀತಿಯಲ್ಲಿದೆ, ಸಿಚುವೇಶನ್ ಯಾವ ರೀತಿಯಲ್ಲಿದೆ, ಸೊ ಹಂಗೆ ನೋಡಿದ್ರೆ ತುಂಬಾ ಈಸಿಯಲ್ಲಿ ಮಾಡ್ಬೋದು. ಆಲ್ ರೈಟ್, ಸೊ ಹಿಂಗೆ ಡಯಾಗ್ರಾಮ್ ಬಿಡಿಸಿದ್ರೇನೆ ಎಲ್ಲ ಆಂಗ್ಲು ಬಂದ್ಬಿಡುತ್ತೆ. ಆಮೇಲೆ ಜಸ್ಟ್ ಸ್ನೆಲ್ಸ್ ಲಾ ಅಪ್ಲೈ ಮಾಡಬೇಕು, ಕರೆಕ್ಟಾಗಿ ಆನ್ಸರ್ ಬಂದ್ಬಿಡುತ್ತೆ. ಆಲ್ ರೈಟ್, ಫೈನ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಟೂ ಐಡೆಂಟಿಕಲ್ glass equiconvex lens, focal length f is kept in contact. The space between the two lenses is filled with water. The focal length of the combination is, ನೋಡಿ ಈಗ focal length of the glass equiconvex lens is f. So equiconvex lens ಅಲ್ಲಿ ನಿಮಗೆ ಗೊತ್ತು f is equal to r. equiconvex lens ಅಲ್ಲಿ the focal length is equal to radius of curvature on either side. Okay, radius of curvature on either side. ಸೊ ಎರಡು ಗ್ಲಾಸ್ ಈ ರೀತಿಯಲ್ಲಿ ಎರಡು ಇಕ್ವಿಕಾನ್ವೆಕ್ಸ್ ಇದ್ದಿದ್ರೆ ಸೊ ಅವ್ರದ್ದು ಫೋಕಲ್ ಲೆಂತ್ 6 ಇರುತ್ತೆ. ಆಮೇಲೆ ಮಧ್ಯದಲ್ಲಿ ವಾಟರ್ ಫಿಲ್ ಆಗಿದೆ, ಮಧ್ಯದಲ್ಲಿ ನೀರು ಫಿಲ್ ಆಗಿದೆ. ಸೊ ನೀರು ಫಿಲ್ ಆದ್ರೆ ಸೊ ಇದ್ರದ್ದು ಬೇರೆನೆ, ಇದು ಒಂಥರ ಕಾನ್ಕೇವ್ ಲೆನ್ಸ್ ತರ ಫಾರ್ಮ್ ಆಗಿದೆ, ಬೈ ಕಾನ್ಕೇವ್ ಲೆನ್ಸ್. ಸೊ ಅದ್ರದ್ದು ಒಂದು ಫೋಕಲ್ ಲೆಂತ್ ಎಷ್ಟಿದೆ ಅಂತ ಕಂಡಿಡಿದ್ರೆ ನಮ್ ಕೆಲಸ ಮುಗೀತು. ಸೊ ಯು ಹ್ಯಾವ್ ಟು ಫೈಂಡ್ ವಾಟ್ ಇಸ್ ದಿ ಫೋಕಲ್ ಲೆಂತ್ ಆಫ್ ವಾಟರ್. ಸೊ ಹೌ ವಿಲ್ ಯು ಫೈಂಡ್, ಅಗೇನ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಯೂಸ್ ಮಾಡಿ. ಫಾರ್ ವಾಟರ್ 1 by is equal to refractive index of water 4/3 minus 1 into concave ಅಲ್ವಾ. ಸೊ ಕಾನ್ಕೇವ್ ಲೆನ್ಸ್ ಅಲ್ಲಿ ಯಾವ ರೀತಿಯಲ್ಲಿ ಫಾರ್ಮುಲಾ ಹಾಕಲಾಗಿದೆ, 1 by minus, ಲೆಫ್ಟ್ ಸೈಡ್ ಇಸ್ ಮೈನಸ್, ಮೈನಸ್ 1 by r, ರೈಟ್ ಸೈಡ್ ಇಸ್ ಪಾಸಿಟಿವ್. ಸೊ ಇದೆಷ್ಟಾಗುತ್ತೆ, 1/3, 1 by f water is 1/3 into minus 2 by r. So this is minus 2/3 into 1 by r. All right, r ವ್ಯಾಲ್ಯೂ f ಅಂತ ಗೊತ್ತು ಆಲ್ರೆಡಿ. ಸೊ ಈ r ವ್ಯಾಲ್ಯೂ ಸೇಮ್. ಸೊ ನಮ್ಮ ಕಾನ್ಕೇವ್ ಲೆನ್ಸ್, ನೀರಿಂದ ಆಗಿರೋ ಕಾನ್ಕೇವ್ ಲೆನ್ಸ್ಗೂ ಸೇಮ್ r ವ್ಯಾಲ್ಯೂ. r ವ್ಯಾಲ್ಯೂ ಇಸ್ ಈಕ್ವಲ್ ಟು f ಅಂತ ಬರೀಬಹುದು. 1/2/3 into 1 by f. ಸೊ ಈಗ ಟೋಟಲ್ ಫೋಕಲ್ ಲೆಂತ್ ಎಷ್ಟಿರುತ್ತೆ, ಟೋಟಲ್ ಫೋಕಲ್ ಲೆಂತ್ ಇಸ್ ಈಕ್ವಲ್ ಟು 1 by f ಇಸ್ ಈಕ್ವಲ್ ಟು, ಅಂದ್ರೆ ಕ್ಯಾಪಿಟಲ್ ಎಫ್. ಟೋಟಲ್ ಫೋಕಲ್ ಲೆಂತ್ ನ ಸ್ವಲ್ಪ ಡಿಫ್ರೆಂಟ್ ಆಗಿ ಬರೆಯೋಣ. ಕ್ಯಾಪಿಟಲ್ ಎಫ್ ಇಸ್ ಈಕ್ವಲ್ ಟು 1 by f, ಫಸ್ಟ್ ಲೆನ್ಸ್, ಸೆಕೆಂಡ್ ಗ್ಲಾಸ್ ಲೆನ್ಸ್, ಆಮೇಲೆ ಥರ್ಡ್ ಲೆನ್ಸ್ ಎಷ್ಟು, 2/3f, 2/3/f. ಓಕೆ, ಸೊ ಏನಿರುತ್ತೆ ಫೈನಲಿ, ದಿಸ್ ಈಸ್ 1 by f plus 1 by f, 2 by f minus 2/3f. ಸೊ ಇದನ್ನ ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ಫೈನಲಿ ಆನ್ಸರ್ 3/4f. ಓಕೆ, ಯು ವಿಲ್ ಗೆಟ್ ದಿ ಆನ್ಸರ್ ಆಸ್, LCM ತಗೊಳ್ಳಿ 3f, ಆಮೇಲೆ
6 minus 2, which is 4. So 4 by 3f. 1 by f is equal to 4 by 3f. So f is equal to 3 by 4f. Option D is the correct answer. Option D is the correct answer. Nodi, idu diagram ಆಮೇಲೆ f is equal to r. So condition ಎಲ್ಲ correct ಆಗಿ ತಗೋಬೇಕು. That is why this is not exactly an easy question. This is somewhat in the average side. So condition ಎಲ್ಲ correct ಆಗಿ ತಗೋಬೇಕು. First waterದು focal length ಕಂಡುಹಿಡಿಯಬೇಕು. ಆಮೇಲೆ ಅದನ್ನ total focal length ಫಾರ್ಮುಲಾ ಅಲ್ಲಿ ಹಾಕೊಂಡ್ರೆ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ 3 by 4f ಅಂತ. ಆಲ್ ರೈಟ್, ಫೈನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. 163. Young's double slit experiment, 2 slits 0.2 mm apart. The interference of fringes for light of wavelength 6000 angstroms are found on the 80 screen 80 centimeter away. Distance of fifth dark fringe. ನೋಡಿ, ಸೊ ಡಾರ್ಕ್ ಫ್ರಿಂಜ್, nth ಡಾರ್ಕ್ ಫ್ರಿಂಜ್ಗೆ ಫಾರ್ಮುಲಾ ಇದೆ, ಒಂದು ಡೈರೆಕ್ಟ್ ಫಾರ್ಮುಲಾ ಇದೆ, ವೆರಿ ಇಂಪಾರ್ಟೆಂಟ್, ಪ್ಲೀಸ್ ನೋಟ್ ದಿಸ್ ಡೌನ್. nth ಡಾರ್ಕ್ ಫ್ರಿಂಜ್, ದಿ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್, ಓಕೆ, ಸೆಂಟ್ರಲ್ ಫ್ರಿಂಜ್ ಇಂದ ಡಿಸ್ಟೆನ್ಸ್ y ಅಂತ ಕೊಟ್ಟಿರ್ತಾರೆ. y ಆಫ್ nth ಡಾರ್ಕ್ ಫ್ರಿಂಜ್ ಇಸ್ 2n minus 1 by 2 into lambda d by d, lambda d by d. ಸೊ ಎಲ್ಲ ವ್ಯಾಲ್ಯೂ ಯಾವುದದು ಫಿಫ್ತ್ ಅಲ್ವಾ, ಸೊ 2 into 5 minus 1 by 2 into lambda 6000 angstroms 10 to the power minus 10. D value is 80 centimeter, 0.8 whole divided by D, 0.2 into 10 to the power minus 3. ಸೊ ಕ್ಯಾಲ್ಕುಲೇಷನ್ ಮಾಡಿ, ನೀವೇ ಕ್ಯಾಲ್ಕುಲೇಷನ್ ಮಾಡ್ಬೋದು. ಕೊನೆಗೆ ಆನ್ಸರ್ ಬರುತ್ತೆ 10.8 into 10 to the power minus 3 meters, ಅಂದರೆ 10.8 millimeter ಅಂತ ಆನ್ಸರ್ ಬರುತ್ತೆ. ಆಲ್ ರೈಟ್, ಸೊ ಅಗೇನ್ ದಿಸ್ ಇಸ್ ಆಲ್ಸೋ ಅ ವೆರಿ ಈಸಿ ಪ್ರಾಬ್ಲಮ್. nth ಡಾರ್ಕ್ ಫ್ರಿಂಜ್ ಫಾರ್ಮುಲಾ ತುಂಬಾ ಮುಖ್ಯ. ದಿಸ್ ಇಸ್ ದಿ nth ಡಾರ್ಕ್ ಫ್ರಿಂಜ್ ಫಾರ್ಮುಲಾ. nth ಬ್ರೈಟ್ ಫ್ರಿಂಜ್ಗೆ nth ಬ್ರೈಟ್ ಫ್ರಿಂಜ್ ಫಾರ್ಮುಲಾ ಹೆಂಗಿರುತ್ತೆ? nth ಬ್ರೈಟ್ ಫ್ರಿಂಜ್ ವಿಲ್ ಬಿ ಲೈಕ್ y of n is equal to n lambda d by d. Okay, this is for nth bright fringe. So this is very very important, these both formulas. So this position of bright fringe and dark fringe. So dark fringe, bright fringe, ಆ ಸೆಂಟ್ರಲ್ ಫ್ರಿಂಜ್ ಇಂದ ಎಷ್ಟು ದೂರ ಇದೆ ಅಂತ ಈ ಫಾರ್ಮುಲಾ ಇಂದ ಕಂಡುಹಿಡಿಬಹುದು. ಆಲ್ ರೈಟ್, ಸೊ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಸ್ಟೂಡೆಂಟ್ಸ್, ಪ್ಲೀಸ್ ಮೇಕ್ ಅ ನೋಟ್ ಆಫ್ ದಿಸ್. ಆಲ್ ರೈಟ್, ಫೈನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. An interference experiment using waves of same amplitude, path difference between the waves at a point on screen is lambda by 4. Then the ratio of intensity at this point is then at the distance of central bar. So ಇದರಲ್ಲಿ ರೇಷಿಯೋ ಆಫ್ ಇಂಟೆನ್ಸಿಟಿ ಅಟ್ ದಟ್ ಪಾಯಿಂಟ್ ಟು ದಿ ಸೆಂಟ್ರಲ್ ಬ್ರೈಟ್, ಯಾವ ಪಾಯಿಂಟ್? ಆ ಪಾಯಿಂಟ್ ನಲ್ಲಿ ಪಾತ್ ಡಿಫರೆನ್ಸ್ ಲ್ಯಾಂಬ್ಡಾ ಬೈ 4 ಅಂತ ಇದೆ. ಸೊ ಆ ಪಾಯಿಂಟ್ ನಲ್ಲಿರೋ ಇಂಟೆನ್ಸಿಟಿ ವಿತ್ ರೆಸ್ಪೆಕ್ಟ್ ಟು ಸೆಂಟ್ರಲ್ ಇಂಟೆನ್ಸಿಟಿ ರೇಷಿಯೋ ಏನಾಗಿದೆ? ಸೊ ಆ ಪಾಯಿಂಟ್ ಅಲ್ಲಿ ಇಂಟೆನ್ಸಿಟಿ ಬೇಕಿದ್ರೆ ನಿಮಗೆ ಗೊತ್ತು, ಇಂಟೆನ್ಸಿಟಿ ಇದು ರಿಸಲ್ಟೆಂಟ್ ಇಂಟೆನ್ಸಿಟಿ ವ್ಯಾಲ್ಯೂ ಹೆಂಗಿರುತ್ತೆ? I1 plus I2 plus 2 root I1 I2 into cos 5. ಸೊ ಅದಕ್ಕೆ cos 5 ಅಂದ್ರೆ 5 ವ್ಯಾಲ್ಯೂ ಬೇಕಲ್ಲ, 5 ವ್ಯಾಲ್ಯೂ ಎಷ್ಟಿದೆ? ಸೊ ಪಾತ್ ಡಿಫರೆನ್ಸ್ ಇಂದ 5 ವ್ಯಾಲ್ಯೂ ಹೆಂಗ್ ಕಂಡುಹಿಡಿಬಹುದು? 2 pi by lambda into lambda by 4 into path difference. 2 pi by lambda into path difference. So which is pi by 2. So phase angle is pi by 2. ಸೊ ಈಕ್ವೇಷನ್ ಅಲ್ಲಿ pi by 2 ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಈಸಿಯಾಗಿ ಸಿಗುತ್ತೆ. I is equal to pi by 2 ಹಾಕಿದ್ರೆ ದಿಸ್ ವ್ಯಾಲ್ಯೂ, ದಿಸ್ ವಿಲ್ ಬಿಕಮ್ 0. ಸೊ ಇದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ವಿಲ್ ಬಿಕಮ್ 0. ಓಕೆ, ದೆನ್ ಫೈನಲಿ I ವ್ಯಾಲ್ಯೂ ಇಸ್ ವಾಟ್? I1 plus I2 ಅವೆರಡು ಸೇಮ್ ಆಗಿದೆ. I1 plus I2 ಸೇಮ್ ಆಗಿದೆ, 2I. ಓಕೆ, I ವ್ಯಾಲ್ಯೂ ಇಸ್ ಈಕ್ವಲ್ ಟು 2I. ಸೊ ದಿಸ್ ಈಸ್ ಆಟ್ ಸಮ್ ಪಾಯಿಂಟ್ ವೇರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು, ಸಾರಿ, ಪಾತ್ ಡಿಫರೆನ್ಸ್ ಇಸ್ ಲ್ಯಾಂಬ್ಡಾ ಬೈ 4. ಇದ್ರದ್ದು ಮತ್ತೆ ನಮ್ಮ ಸೆಂಟ್ರಲ್ ಬ್ರೈಟ್ ಅಲ್ಲಿ ರೇಷಿಯೋ ಬೇಕು. ಸೊ ಆಟ್ ಸೆಂಟ್ರಲ್ ಮ್ಯಾಕ್ಸಿಮಾ ಎಷ್ಟಿದೆ? ಇಂಟೆನ್ಸಿಟಿ 4I. ಸೆಂಟ್ರಲ್ ಮ್ಯಾಕ್ಸಿಮಾ ಅಂದ್ರೆ ತುಂಬಾ ಬ್ರೈಟ್ ಆಗಿರುತ್ತೆ, ಡೈರೆಕ್ಟ್ಲಿ ಎಲ್ಲ ಅಲ್ಲೇ ಸೇರ್ತಾ ಇದೆ. ಸೊ ದೇರ್ ದಿ ಇಂಟೆನ್ಸಿಟಿ ವಿಲ್ ಬಿ 4I. ಸೊ ರೇಷಿಯೋ ಏನಾಗಿದೆ ನೀವೇ ನೋಡಿ, 1/2 ವಿಚ್ ಇಸ್ 0.5. ಸೊ ದಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, 0.5. ಇದು ಮತ್ತೆ ಈಸಿ ಕ್ವೆಶನ್ ಅಲ್ಲ, ಸ್ವಲ್ಪ ಆವ್ರೇಜ್ ರೇಂಜ್ ಅಲ್ಲಿ ಇಡಬೇಕು, ಯಾಕಂದ್ರೆ ಕನ್ಸೆಪ್ಟ್ ಫ್ಲೋ ಅಗೇನ್. ಸೊ ಇಲ್ಲಿ ನಮ್ಮ ರಿಸಲ್ಟೆಂಟ್ ಇಂಟೆನ್ಸಿಟಿ ಅದು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? 5 ವ್ಯಾಲ್ಯೂ. ಸೊ ಪಾತ್ ಡಿಫರೆನ್ಸ್ 5 ವ್ಯಾಲ್ಯೂ ಮಧ್ಯೆ ಇರೋ ರಿಲೇಷನ್ ಗೊತ್ತಿರಬೇಕು. ಪಾತ್ ಡಿಫರೆನ್ಸ್ ಇಂದ 5 ವ್ಯಾಲ್ಯೂ ಹೆಂಗ್ ಕಂಡುಹಿಡಿಬಹುದು, ಆಮೇಲೆ ಅದ ಇಕ್ವೇಶನ್ ಅಲ್ಲಿ ಹಾಕಿ I ವ್ಯಾಲ್ಯೂ ಕಂಡುಹಿಡಿದು ಆಮೇಲೆ ಆ I ವ್ಯಾಲ್ಯೂ ಸೆಂಟ್ರಲ್ ಮ್ಯಾಕ್ಸಿಮಾ I ವ್ಯಾಲ್ಯೂನ ರೇಷಿಯೋ ತಗೋಬೇಕು.
ಸೊ ಇದೆಲ್ಲ ಒಂದು ಕಾನ್ಸೆಪ್ಟ್ ಫ್ಲೋ ಇದ್ರೆ ನೀವು ಮಾಡ್ಬೋದು. ಓಕೆ, ಆಮೇಲೆ ಇಂಪಾರ್ಟೆಂಟ್ ಫಾರ್ಮುಲಾ ಎಲ್ಲ ಗೊತ್ತಿದ್ರೆ ಮಾಡ್ಬೋದು. ಸೊ ದಟ್ ಇಸ್ ವೈ ದಿಸ್ ಇಸ್ ಸಮ್ ವಾಟ್ ಇನ್ ದಿ ಆವರೇಜ್ ರೇಂಜ್, ನಾಟ್ ಈಸಿ ಒನ್. ಮಾಡಿದ್ರೆ ತುಂಬಾ ಒಳ್ಳೇದು. ಕಂಗ್ರ್ಯಾಚುಲೇಷನ್ಸ್ ಇಫ್ ಯು ಗಾಟ್ ದಿಸ್ ಕರೆಕ್ಟ್ಲಿ. ಆಲ್ ರೈಟ್. Then a transparent thin plate of a Polaroid is placed another similar plate such that angle between their axes is 30. The intensity of the emergent and the unpolarized incident light will be. Malus law, wave optics nalli polarization topic ಒಳಗಡೆ Malus law apply ಮಾಡಿ. Malus law ಏನಂತಾರೆ? The emergent light intensity I is equal to I dash is equal to I cos square phi, where phi is the angle between the axis of the polarizer and the analyzer. But what is I? I is the intensity after polarizer. ಅಂದ್ರೆ unpolarized light ಆದ್ಮೇಲೆ polarizer ಆದ್ಮೇಲೆ I ಇರುತ್ತೆ. So what is I and unpolarized light relation? I naught by 2. I is I naught by 2 cos square phi. So this is the emergent ray and the unpolarized light relationship. ಸೊ ಫೈನಲಿ ನಮ್ದೊಂದು ಪೊಲರೈಸರ್ ಇರುತ್ತೆ, ಆಮೇಲೆ ಒಂದು ಅನಲೈಸರ್ ಇರುತ್ತೆ. ಸೊ ಲೈಟ್ ಇಲ್ಲಿ ಐ ನಾಟ್ ಇರುತ್ತೆ, ಇದಾದ್ಮೇಲೆ ಐ ನಾಟ್ ಬೈ 2 ಆಗ್ಬಿಡುತ್ತೆ, ಐ ನಾಟ್ ಬೈ 2. ದೆನ್ ಇಟ್ ವಿಲ್ ಬಿಕಮ್ ಐ ಡ್ಯಾಶ್. ದಿಸ್ ಇಸ್ ದಿ ಫೈನಲ್ ಎಮರ್ಜೆಂಟ್ ರೇ. ಫೈನಲ್ ಎಮರ್ಜೆಂಟ್ ರೇ, ದಿಸ್ ಇಸ್ ಇನ್ ಬಿಟ್ವೀನ್ ಐ ನಾಟ್ ಬೈ 2 ದೆನ್ ಇನಿಷಿಯಲಿ ಐ ನಾಟ್ ಅನ್ಪೋಲರೈಸ್ಡ್. ಸೊ ರಿಲೇಶನ್ಶಿಪ್ ಈ ರೀತಿಯಲ್ಲಿ ಇರುತ್ತೆ. ಸೊ ಹೆಂಗಿರುತ್ತೆ? ಸೊ ವಿ ವಾಂಟ್ ಐ ಡ್ಯಾಶ್ ಬೈ ಐ ನಾಟ್ ರೇಷಿಯೋ ಬೇಕು. I dash by I naught. So 1 by 2 into cos square phi. So angle 30 ಇದೆ. So it is root 3 by 2 whole square. So which is 1 by 2 into 3 by 4. This is 3 by 8. So the ratio is 3:8. Ratio is 3:8. This is a very simple problem. So just Malus law and conditions for polarizer and analyzer. ಸೊ ಪೊಲರೈಸರ್ ಆದಮೇಲೆ ಇಂಟೆನ್ಸಿಟಿ ಎಷ್ಟು ಕಡಿಮೆ ಆಗ್ತಿದೆ, ಆಮೇಲೆ ಅನಲೈಸರ್ ಯಾವ ಆಂಗಲಲ್ಲಿ ಇಟ್ಟರೆ ಇಂಟೆನ್ಸಿಟಿ ಮತ್ತೆ ಹೆಂಗೆ ಕಡಿಮೆ ಆಗ್ತಿದೆ. ಸೊ ದಿಸ್ ಫಾರ್ಮುಲಾ ಮಾಲೂಸ್ ಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಮೇಕ್ ಅ ನೋಟ್ ಆಫ್ ದಿಸ್ ಆ್ಯಂಡ್ ದಿಸ್ ಇಸ್ ಸಮ್ ವಾಟ್ ಆನ್ ಈಸಿ ಪ್ರಾಬ್ಲಮ್, ಈಸಿಯಾಗಿ ಮಾಡ್ಬೋದು. ಆಲ್ ರೈಟ್. ಸೊ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಹಿಸ್ಟರಿಸಿಸ್ ಇಸ್ ಶೋನ್ ಬೈ ವಿಚ್ ಆಫ್ ದಿ ಫಾಲೋಯಿಂಗ್ ಮೆಟೀರಿಯಲ್ಸ್. ಸೊ ಹಿಸ್ಟರಿಸಿಸ್ ಅಂದರೆ ಈ ಥರ ಒಂದು ಗ್ರಾಫ್ ಇದೆ ಬಿಟ್ವೀನ್ H ಆ್ಯಂಡ್ B, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ. ಸೊ ಈ ರೀತಿಯಲ್ಲಿ ಇರುತ್ತೆ ಗ್ರಾಫ್. ಎವ್ರಿಬಡಿ ನೋಸ್ ಅಬೌಟ್ ಹಿಸ್ಟೆರಿಸಿಸ್. ಸೊ ಯಾವ ಮೆಟೀರಿಯಲ್ ನೀವು ಮ್ಯಾಗ್ನೆಟೈಸ್ ಮಾಡ್ಬೋದು, ಆಮೇಲೆ ಅದರಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ರಿಟೆಂಟ್ ಆಗುತ್ತೆ, ಕೋಯರ್ಸಿವಿಟಿ ಇರುತ್ತೆ, ಎಷ್ಟು ಬೇಗ ಮ್ಯಾಗ್ನೆಟೈಸ್ ಆಗುತ್ತೆ ಅಂತ ಯಾವ ಮೆಟೀರಿಯಲ್ಗೆ ಇರುತ್ತೆ? ಫರ್ರೋ ಮ್ಯಾಗ್ನೆಟಿಕ್. ಇಂಥ ಪ್ರಾಪರ್ಟೀಸ್ ಎಲ್ಲ ಹೆಚ್ಚಿಗಿರೋದು ಫರ್ರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಲ್ಲಿ. ಸೊ ಫರ್ರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ವಿಲ್ ಎಕ್ಸಿಬಿಟ್ ಹಿಸ್ಟೆರಿಸಿಸ್. ದಿ ಆನ್ಸರ್ ಇಸ್ ಫರ್ರೋ ಮ್ಯಾಗ್ನೆಟಿಕ್. ಇಟ್ಸ್ ಅ ವೆರಿ ಸಿಂಪಲ್ ಕ್ವೆಶನ್. ಹಿಸ್ಟೆರಿಸಿಸ್ ಬಗ್ಗೆ ಗೊತ್ತಿದ್ರೆ ಕರೆಕ್ಟಾಗಿ ಮಾಡ್ಬೋದು, ಪರವಾಗಿಲ್ಲ. Relative permeability of iron is 5500. Its magnetic susceptibility is, ನೋಡಿ ಇಲ್ಲಿ ರಿಲೇಟಿವ್ ಪರ್ಮಿಬಿಲಿಟಿ ಮತ್ತೆ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಮಧ್ಯದಲ್ಲಿರೋ ರಿಲೇಷನ್ ಬಹಳ ಮುಖ್ಯ ಅಲ್ಲಿ. ಸೊ ಏನಿದೆ ರಿಲೇಷನ್, ಹಿಂಗಿರುತ್ತದು, mu r is equal to 1 plus chi m. Mu r is the relative permeability, chi m is the susceptibility. So mu r relative permeability ಎಷ್ಟು ಕೊಟ್ಟಿದ್ದಾರೆ? 5500, 5500 plus chi m. So easily you can find chi m is equal to 5499. ಮೈನಸ್ ಆಗಿಬಿಡುತ್ತೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಇದು ಮತ್ತೆ ಬಹಳ ಒಂದು ಈಸಿ ಪ್ರಾಬ್ಲಮ್. ಇದು ಜಸ್ಟ್ ರಿಲೇಷನ್ ಬಿಟ್ವೀನ್ ರಿಲೇಟಿವ್ ಪರ್ಮಿಬಿಲಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಗೊತ್ತಿರಬೇಕು, ಈಸಿಯಾಗಿ ಮಾಡ್ಬೋದು, ಆಯ್ತಾ. ಆಮೇಲೆ ನೆಕ್ಸ್ಟ್ ಕ್ವೆಶನ್ ನೋಡಿ, ಗ್ಯಾಲ್ವನೋಮೀಟರ್ ಹ್ಯಾಸ್ ರೆಸಿಸ್ಟೆನ್ಸ್ 25 ohms ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ 0.01 ampere current can be passed through it. In order to change it into an ammeter of range 10 ampere, the shunt resistance is required. Options ಇಲ್ಲಿ ಕೊಟ್ಟಿದೆ. ಸೊ ಇಲ್ಲಿ ಕಾನ್ಸೆಪ್ಟ್ ಆಫ್ ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್. ಗ್ಯಾಲ್ವನೋಮೀಟರ್ನ ವೋಲ್ಟ್ ಮೀಟರ್ ಅಥವಾ ಆಮ್ ಮೀಟರ್ ಕನ್ವರ್ಟ್ ಮಾಡುವಾಗ ಯಾವ ರೀತಿಯಲ್ಲಿ ಕನ್ವರ್ಟ್ ಮಾಡ್ತೀರಾ? ಸೊ ಅದಕ್ಕೆ ಒಂದು ಶಂಟ್ ರೆಸಿಸ್ಟೆನ್ಸ್ ಬೇಕಾಗುತ್ತೆ. ಆಮ್ ಮೀಟರ್ ಅಲ್ಲಿ ಪ್ಯಾರಲಲ್ ಕನೆಕ್ಟ್ ಮಾಡ್ತೀರಾ, ಆಮೇಲೆ ವೋಲ್ಟ್ ಮೀಟರ್ಗೆ ಸೀರೀಸ್ ಅಲ್ಲಿ. ಸೊ ಈ ಶಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಹೆಂಗೆ ಕಂಡುಹಿಡಿಬೇಕು? ಆಮ್ ಮೀಟರ್ ಕೇಸ್ನಲ್ಲಿ ಆಮ್ ಮೀಟರ್ಗೆ ಕನ್ವರ್ಟ್ ಮಾಡುವಾಗ ಫಾರ್ಮುಲಾ ಈ ರೀತಿಯಲ್ಲಿರುತ್ತೆ, ಐ ಜಿ ಇಂಟು ಜಿ ಡಿವೈಡೆಡ್ ಬೈ ಐ ಮೈನಸ್ ಐ ಜಿ. ಆಲ್ ರೈಟ್. ಸೊ ಏನಿರುತ್ತೆ, ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. 0.01 ಇಂಟು 25 divided by 10 minus 0.01. This is 25 into 0.01
divided by 9.99. ಈಸಿಲಿ ನೀವು ಇದನ್ನ 25/999 ಅಂತ ಬರಿಬಹುದು. So the shunt resistance which is required to convert galvanometer into ammeter is 25/999. Again an easy problem, just formula ಗೊತ್ತಿರಬೇಕು, ಆಮೇಲೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಎಲ್ಲ ಈಸಿ ಆಗಿರುತ್ತೆ. ಆಲ್ರೈಟ್, ಸೊ ಇದರಲ್ಲಿ ಟೆನ್ಷನ್ ತಗೊಳ್ಳೋದು ಏನು ವಿಷಯನೇ ಇಲ್ಲ, ಈಸಿಯಾಗಿ ಫಾರ್ಮುಲಾ ಎಲ್ಲ ಕಲೀರಿ. ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ಈ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಬಹಳ ಮುಖ್ಯ, ಆಮೇಲೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಎಲ್ಲ ತುಂಬ ಮುಖ್ಯ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ ನೋಡಿ, ಟು ಪ್ರೊಡ್ಯೂಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಪೈ ಟೆಸ್ಲಾ ಅಟ್ ದಿ ಸೆಂಟರ್ ಆಫ್ ಅ ಸರ್ಕ್ಯುಲರ್ ಲೂಪ್ diameter 1, the current flowing through the loop is options. All right, so ಹಿಂಗೊಂದು ಲೂಪ್ ಇದೆ, ಅದರಲ್ಲಿ ಒಂದು ಕರೆಂಟ್ ಇದೆ I, ಆಮೇಲೆ ರೇಡಿಯಸ್ R, ಸೆಂಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪೈ ಟೆಸ್ಲಾ ಅಂತ ಕೊಟ್ಟಿದೆ. ಸೊ ಒಂದು ಸರ್ಕ್ಯುಲರ್ ಲೂಪ್ದು ಸೆಂಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಯಕ್ಕೆ ಫಾರ್ಮುಲಾ ಏನು, B is equal to mu naught I by 2R. ಓಕೆ, B is equal to mu naught I by 2R. ಸೊ ಐ ಕಂಡುಹಿಡಿಬೇಕಲ್ಲ, ಐ ಇಸ್ ಈಕ್ವಲ್ ಟು 2RB ಡಿವೈಡೆಡ್ ಬೈ mu naught ಅಂತ ಬರಿಬೋದು. ಈಗ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, 2 ಇಂಟು ರೇಡಿಯಸ್ ಇಸ್ 0.5, ಯಾಕೆಂದರೆ ಡಯಾಮೀಟರ್ 1 ಅಲ್ಲ, ಸೊ ರೇಡಿಯಸ್ ಇಸ್ 0.5 ಆ್ಯಂಡ್ ದಿಸ್ ಇಸ್ B ವ್ಯಾಲ್ಯೂ ಇಸ್ ಗಿವನ್ ಆಸ್ ಎಷ್ಟಿದೆ, ಪೈ, mu naught ವ್ಯಾಲ್ಯೂ ಇಸ್ 4π ಇಂಟು 10 to the power minus 7, pi cut, 2 cut, and 0.5 by 2 is equal to 2.5 ಮತ್ತೆ 10 to the power 7 ಆಗಿಬಿಡುತ್ತೆ, 2.5 ಆಗಿರೋದ್ರಿಂದ 10 to the power 6 ಆಗುತ್ತೆ. 2.5 into 10 to the power 6 ampere. This is the correct answer. Again an easy problem, just magnetic field at the center of circular loop. ಇದೆಲ್ಲ ಸ್ಟಾಕ್ ಫಾರ್ಮುಲಾ, ಇದೆಲ್ಲ ಹೆಂಗಾದ್ರೂ ಗೊತ್ತಿರಬೇಕು. ಸೊ ಅದು ಗೊತ್ತಿದ್ರೆ ಈಸಿಯಾಗಿ ಮಾಡಬಹುದು. This is also an easy problem. All right, next question ನೋಡೋಣ ಬನ್ನಿ. An electron has mass 9.1 into 10 to the power minus 31 and charge 1.6 10 to the power minus 19, moves in a circular path of radius 0.5 meter with velocity 10 to the power 6 meter per second in a magnetic field. Strength of magnetic field is, so ಇದು ಒಂಥರ ಈಸಿ ಆಗಿದೆ, ಜಸ್ಟ್ ರಿಲೇಷನ್ ತಗೊಳ್ಳಿ, ಸರ್ಕ್ಯುಲರ್ ಪಾತ್ ಅಲ್ಲ. ಸೊ ಯಾವ ಫೋರ್ಸ್ ಇರುತ್ತೆ, mv²/r, ಸೆಂಟ್ರಿಪೆಟಲ್ ಫೋರ್ಸ್. ಯಾವ್ದ್ರಿಂದ ಈ ಫೋರ್ಸ್ ಬರ್ತಾ ಇದೆ, it is because of the force due to the magnetic field which is QVB. ಸೊ ಇದರಿಂದ ಡೈರೆಕ್ಟ್ ಬಿ ಫಾರ್ಮುಲಾ ಬರಿಬೋದು ನಾವು, VV ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದೇನು MV divided by QR. So what is M, 9.1 into 10 to the power 30 minus 31 into velocity value is 10 to the power 6 divided by charge value is 1.6 10 to the power minus 19 into R value is 0.5. Okay, 0.5. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಬರುತ್ತೆ 1.13 ಇಂಟು 10 to the power minus 5 ಟೆಸ್ಲಾ ಅಂತ ಬರುತ್ತೆ. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್, 1.13 ಇಂಟು 10 to the power minus 5. ಅಗೇನ್ ಅನ್ ಈಸಿ ಕ್ವೆಶನ್, ವೆರಿ ಈಸಿ ಕ್ವೆಶನ್. ಸೊ ಇಂಥ ಕ್ವೆಶನ್ ಎಲ್ಲ ನೀವು ತುಂಬ ಪ್ರಾಕ್ಟೀಸ್ ಮಾಡಿದ್ರೆ ಹೆಂಗಾದ್ರು, ಅಂದರೆ ಈಗ ಒಂದು ಚಾರ್ಜ್ ಸರ್ಕ್ಯುಲರ್ ಮೋಷನ್ ಹೋಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್, ವೆಲಾಸಿಟಿ, ಚಾರ್ಜ್. ಸೊ ದಿಸ್ ಇಸ್ ಎ ಡೈರೆಕ್ಟ್ ಫಾರ್ಮುಲಾ for magnetic field in a circular path. So you will get this very easily, no problem. Next question nodona. So circular current carrying coil has a radius R. The distance from the center of the coil on the axis where magnetic induction will be 1/8 of its actual value. So ನೋಡಿ ಏನು ಕೇಳ್ತಿದ್ದಾರೆ, ಸೊ ಇಲ್ಲಿ ಆಕ್ಸಿಸ್ ಒಳಗಡೆ ಒಂದು ಪಾಯಿಂಟ್ ಇದೆ. ಸೊ ಈ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್, ದಿಸ್ ಇಸ್ B0, ಸೆಂಟರ್ಲಿ B0. ಹಿಯರ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 1/8 times B0. ಅಂದರೆ ನಮ್ಮ ಸೆಂಟ್ರಲ್ಲಿರೋ ಮ್ಯಾಗ್ನೆಟಿಕ್ ಫೀಲ್ಡ್ 1/8 ಇರುತ್ತೆ. ಸೊ ಇದು ಜನರಲ್ ಫಾರ್ಮುಲಾ. ಸೊ ದಿಸ್ ಫಾರ್ಮುಲಾ ಯು ನೀಡ್ ಟು ನೋ. ಈ ಫಾರ್ಮುಲಾ ಎಲ್ಲರೂ ಗೊತ್ತು, 1/8 ಇಂಟು ಸೆಂಟ್ರಲ್ ಯಾವ ಫಾರ್ಮುಲಾ ಇದೆ, mu naught I by 2R. ಆಲ್ ರೈಟ್, 2R. ಮತ್ತೆ ಇಲ್ಲಿ at this point, at some point x, so what is it, it is given as mu naught I into R square divided by 2 into R square plus x square whole power 3/2. all right, so ಇದರಲ್ಲಿ ಕಾಮನ್ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ, mu naught gone, I ಹೋಗುತ್ತೆ. ಆಮೇಲೆ ಕೊನೆಗೆ ಏನು ಸಿಗುತ್ತೆ ನಿಮಗೆ, R cube, 8R cube is equal to R square plus x square whole power 3/2. ಓಕೆ, ಸೊ ಇದನ್ನ ಈಗ ಎಕ್ಸ್ಪೋನೆನ್ಸ್ ಇಂದ ಸಾಲ್ವ್ ಮಾಡಬೇಕು. ಎಕ್ಸ್ಪೋನೆನ್ಸ್ ಇಂದ ನಾನು ಹೇಳ್ತೀನಿ ಈಸಿಯಾಗಿ ನೋಡಿ, ಎರಡು ಕಡೆ ಕ್ಯೂಬ್ ರೂಟ್ ತಗೊಳ್ಳಿ. ಸೊ ಕ್ಯೂಬ್ ರೂಟ್ ತಗೊಂಡ್ರೆ 2R
is equal to root over r square plus x square. ಅಂದರೆ ಕ್ಯೂ ರೂಟ್ ತಗೊಂಡ್ರೆ 3 ಹೋಗ್ಬಿಡುತ್ತೆ, 1/2 ಪವರ್ ಇರುತ್ತೆ. 1/2 ಅಂದರೆ ಸ್ಕ್ವಯರ್ ರೂಟ್ ಇರುತ್ತೆ. ಸೊ ಎರಡು ಕಡೆ ಸ್ಕ್ವಯರ್ ಮಾಡಿ, ಸೊ ಇಲ್ಲಿ 4 ಸ್ಕ್ವೇರ್ ಇರುತ್ತೆ, LHS ಅಲ್ಲಿ 4 ಸ್ಕ್ವೇರ್ ಇರುತ್ತೆ, ಈಕ್ವಲ್ ಟು ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್. ಸೊ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 3r ಸ್ಕ್ವಯರ್, x is equal to root 3r. Correct answer is option B, root 3r. All right. So this question is somewhat average. Easy ಅಂತ ಹೇಳಕ್ಕಾಗಲ್ಲ, ಆವ್ರೇಜ್. ಯಾಕಂದ್ರೆ ಈ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ ಎಕ್ಸಾಕ್ಟ್ಲಿ. ಸೊ ಮೋಸ್ಟ್ಲಿ ನಾವು ಓದುವಾಗ ಏನು ಮಾಡ್ತೀವಿ, ಈಸಿ ಫಾರ್ಮುಲಾ ಅಂದರೆ ಎಕ್ಸಾಕ್ಟ್ಲಿ ಇದು ಸೆಂಟ್ರಲ್ ಇರೋ ಫಾರ್ಮುಲಾ ನಾವು ಕರೆಕ್ಟಾಗಿ ಓದ್ಕೊಂಡಿರ್ತೀವಿ. ಆದರೆ ರ್ಯಾಂಡಮ್ ಒಂದು ಆಕ್ಸಿಸ್ ಅಲ್ಲೇ ಬೇರೆ ಯಾವುದಾದ್ರೂ ಕಡೆ ಒಂದು ಪಾಯಿಂಟ್ ಇರಬೇಕು, ಅದು ಕಂಡುಹಿಡಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೊಂಡ್ರೆ ಮತ್ತೆ ಇನ್ಯಾವ ಸಮಸ್ಯೆನೂ ಇಲ್ಲ, ಈಸಿಯಾಗಿ ಮ್ಯಾಥಮೆಟಿಕಲ್ ಎಕ್ಸ್ಪೋನೆಂಟ್ ಸಾಲ್ವ್ ಮಾಡೋ ಥರ ಮಾಡಿಕೊಂಡು ನೀವು ಕರೆಕ್ಟಾಗಿ ಆನ್ಸರ್ನ ತರ್ಬೋದು. ಆಲ್ ರೈಟ್. ಸೊ ದಿಸ್ ಇಸ್ ಸಮ್ವೇರ್ ಬಿಟ್ವೀನ್ ಈಸಿ ಆ್ಯಂಡ್ ಆವ್ರೇಜ್. ಆಲ್ ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡೋಣ ಬನ್ನಿ. 3 long straight parallel wires current carrying current are arranged as shown in the figure. So figure ನೋಡಿ, ಇಲ್ಲಿ 30 ಆಂಪಿಯರ್ ಇದೆ, 10 ಆಂಪಿಯರ್, 20 ಆಂಪಿಯರ್. ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ 25 ಸೆಂಟಿಮೀಟರ್ ಲೆಂತ್ ವೈರ್ ಸಿ. ಸೊ ವೈರ್ ಸಿಗೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ? ಸೊ ಇಲ್ಲಿ 2 ವೈರಿಂದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಫಸ್ಟ್ ನಮ್ಗೆ ನೋಡೋಣ ಜಿ ವೈರ್ ಇಂದ ನೋಡೋಣ. ಸೊ ಜಿ ವೈರ್ ಇಂದ ಆಕ್ಚುಲಿ ಕರೆಂಟ್ ಡೈರೆಕ್ಷನ್ ಆಪೋಸಿಟ್ ಇದೆ, ಆಂಟಿ ಪ್ಯಾರಲ್ ಅಂತೀವಿ. ಸೊ ಸಿಗೆ ಕೆಳಗಡೆ ಕರೆಂಟ್ ಡೈರೆಕ್ಷನ್ ಮೇಲೆಗಿದೆ. ಸೊ ಒಂದು ರಿಪಲ್ಸಿವ್ ಫೋರ್ಸ್ ಇರುತ್ತೆ, ಒಂದು ರಿಪಲ್ಸಿವ್ ಫೋರ್ಸ್ ಇದೆ. ಫೋರ್ಸ್ ಫಾರ್ಮುಲಾ ಏನು? ಬೈ 2 ಪ್ಯಾರಲ್ ಕಂಡಕ್ಟರ್ಸ್ μ0 I1 I2 ಎಷ್ಟು? 20 into 10 ಎಷ್ಟು? 200 ಇಂಟು ಲೆಂತ್ ಎಷ್ಟು? 25 ಸೆಂಟಿಮೀಟರ್. ಓಕೆ, ಡಿವೈಡೆಡ್ ಬೈ 2r, 2 into 0.02. ಓಕೆ, ಇಲ್ಲಾಂದ್ರೆ 2ನೇ ಇಟ್ಬೋದು, ಪರವಾಗಿಲ್ಲ. ವಿ ಕ್ಯಾನ್ ಕೀಪ್ ಇಟ್ ಆಸ್ 2 ಆಲ್ಸೋ, ನೋ ಪ್ರಾಬ್ಲಮ್. ಬಿಕಾಸ್ ಸೆಂಟಿಮೀಟರ್, ಇಲ್ಲೂ ನಾವು ಸೆಂಟಿಮೀಟರ್ ತಗೊಂಡಿದ್ದೀವಿ, ಇಲ್ಲೂ ಸೆಂಟಿಮೀಟರ್ ತಗೊಂಡಿದ್ದೀವಿ. ನೋಡಿ 25 ಸೆಂಟಿಮೀಟರ್, ಇದು ಸೆಂಟಿಮೀಟರ್ ತಗೋಬಹುದು, ಪರವಾಗಿಲ್ಲ. ಓಕೆ, 2. ನಾವು ಲುಕ್ ಎಟ್ ದಿ ಅದರ್ ಸೈಡ್. ಈ ಡಿ ಇಂದ ಜಿ ಸಿ ಅಲ್ಲಿ ಎಷ್ಟು ಫೋರ್ಸ್ ಬೀಳುತ್ತೆ? ಸೊ ಅಗೇನ್ ಆಂಟಿ ಪ್ಯಾರಲಲ್, ಇದು ಕೆಳಗಿದೆ, ಇದು ಕರೆಂಟ್ ಮೇಲೆಗಿದೆ. ಸೊ ಎಷ್ಟಿದೆ ಈ ಡೈರೆಕ್ಷನ್ಲಿ? ಇನ್ ದಿಸ್ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಗೇನ್ ಫೋರ್ಸ್ ಇಸ್ μ0, ಪ್ರಾಡಕ್ಟ್ ಆಫ್ ಕರೆಂಟ್ 300, 30 into 10 is 300, ಅಗೇನ್ 25 into 25 ಸೆಂಟಿಮೀಟರ್ ಡಿವೈಡೆಡ್ ಬೈ 2 into 3. ಸೊ ನೋಡಿ, ಈಗ ಎರಡೂ ಕಡೆ ನೀವೊಂದ್ಸಲ ಕ್ಯಾಲ್ಕುಲೇಟ್ ಮಾಡಿದ್ರೆ, ಇಫ್ ಯು ಜಸ್ಟ್ ಟ್ರೈ ಡೂಯಿಂಗ್ ದಿಸ್, 200 100, 300 100, ಎರಡು ವ್ಯಾಲ್ಯೂ ಸೇಮ್ ಆಗಿದಿಲ್ಲ. μ0 into 100 25/2, μ0 into 100 into 25/2, ಅಂದ್ರೆ ಎರಡು ಫೋರ್ಸ್ ವ್ಯಾಲ್ಯೂ ಸೇಮ್ ಆಗಿದೆ, ಆಪೋಸಿಟ್ ಡೈರೆಕ್ಷನ್ ಇದೆ. ಸೊ ನೆಟ್ ಫೋರ್ಸ್ ಎಷ್ಟಿರುತ್ತೆ? 2 ಈಕ್ವಲ್ ಫೋರ್ಸಸ್ ಆಕ್ಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ದಿ ಆನ್ಸರ್ ಇಸ್ 0. ಸೊ ಈ ವೈರ್ ಇಂದ ಫೋರ್ಸ್ ಮತ್ತೆ ಈ ಜಿ ವೈರ್ ಇಂದ ಫೋರ್ಸ್, ಡಿ ವೈರ್ ಇಂದ ಫೋರ್ಸ್ ಎರಡು ಈಕ್ವಲ್ ಆಗಿದೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಸೊ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಸಿ ಇಸ್ 0. ದಿಸ್ ಇಸ್ ಆಲ್ಸೋ ಅ ವೆರಿ ಈಸಿ ಪ್ರಾಬ್ಲಮ್. ಜಸ್ಟ್ ಈ ಫೋರ್ಸಸ್ ಆಕ್ಟಿಂಗ್ ಬಿಟ್ವೀನ್ 2 ಪ್ಯಾರಲ್ ಕಂಡಕ್ಟರ್ಸ್, ನಾನು ಹಿಂದಿನ ವಿಡಿಯೋಲ್ಲಿ ನಾನು ಕರೆಂಟ್ ಎಲೆಕ್ಟ್ರಿಸಿಟಿ ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳುವಾಗ ನಾನು ಹೇಳಿದ್ದೀನಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಟ್ವೀನ್ 2 ಪ್ಯಾರಲ್ ಕಂಡಕ್ಟರ್ಸ್, ಫೋರ್ಸ್ ಬಿಟ್ವೀನ್ 2 ಪ್ಯಾರಲ್ ಕಂಡಕ್ಟರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಫಾರ್ಮುಲಾ ನಿಜವಾಗ್ಲೂ ಖಂಡಿತ ನೆನ್ಪಿಟ್ಕೋಬೇಕು. ಓಕೆ, ಸೊ ಹಂಗೆ ನೋಡಿದ್ರೆ ಕರೆಕ್ಟಾಗಿ ಎರಡು ಆಪೋಸಿಟ್ ಫೋರ್ಸ್ ಆಗಿದೆ, ಈಕ್ವಲ್ ಆಗಿದೆ, ಕ್ಯಾನ್ಸಲ್ ಆಗುತ್ತೆ, 0 ಸಿಗುತ್ತೆ. ವೆರಿ ಈಸಿ ಪ್ರಾಬ್ಲಮ್. ಲೆಟ್ಸ್ ಲುಕ್ ಎಟ್ ದಿ ನೆಕ್ಸ್ಟ್ ಕ್ವೆಶ್ಚನ್. A magnetic field B at a distance r from a long straight wire carrying current varies with r shown. See, ಇದರಲ್ಲಿ ಸ್ಟ್ರೈಟ್ ವೈರ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಇರುತ್ತೆ? B is equal to μ0 I by 2πr. ಈಗ ಎಲ್ಲ ಕಾನ್ಸ್ಟೆಂಟ್ ಅನ್ಕೊಳ್ಳಿ, μ0 to π, ಕರೆಂಟ್ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಅಂದ್ರೆ B is inversely proportional to r. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ಹಂಗಿದ್ರೆ ಗ್ರಾಫ್ ಹೆಂಗಿರುತ್ತೆ? ಈ ರೀತಿಯಲ್ಲಿ ಇರುತ್ತೆ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಜಸ್ಟ್ ಫಾರ್ಮುಲಾ ಗೊತ್ತಿದ್ರೆ ಮ್ಯಾಕ್ಸಿಮಮ್ ಹುಡುಗರು ಸಾಲ್ವ್ ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಯಾವ ತೊಂದರೆನೂ ಇಲ್ಲ. ಓಕೆ, ಯು ಕ್ಯಾನ್ ಡೂ ಇಟ್ ವೆರಿ ಈಸಿಲಿ. ಇಟ್ಸ್ ಅನ್ ಈಸಿ ಕ್ವೆಶನ್. ಆಲ್ ರೈಟ್, ದೆನ್ ದಿಸ್ ಇಸ್ ರುಬಿಡಿಯಂ. ದೆನ್ ವಿ ಹ್ಯಾವ್ ರುಬಿಡಿಯಂ ಆರ್ ರುದರ್ಫೋರ್ಡಿಯಂ, ಮೋಸ್ಟ್ ಫಾರ್ಲಿ ರುದರ್ಫೋರ್ಡಿಯಂ. 226 is the atomic mass or mass number. 226 is the mass number, that is neutron plus proton,
and proton we have 88 protons. 88 protons. So actually ಎಷ್ಟು protons ಇರುತ್ತೋ ಅಷ್ಟು electrons ಇರುತ್ತೆ. So B, C ಎರಡು ಆಗ್ಬೋದು, ಚಾನ್ಸಸ್ ಇದೆ. ಖಂಡಿತ 88 ನ್ಯೂಟ್ರಾನ್ಸ್ ಅಲ್ಲ, 138 ಎಲೆಕ್ಟ್ರಾನ್ಸು ಅಲ್ಲ. ಆಲ್ರೈಟ್, ಆದರೆ ಬಿ ಆ್ಯಂಡ್ ಸಿ ಅಲ್ಲಿ ಯಾವ ಕರೆಕ್ಟ್ ಆಗಿದೆ ನೋಡೋಣ. ಸೊ ಈಗ 88 ಪ್ರೋಟಾನ್ಸ್ ಇದ್ದರೆ 226 ಪ್ರೋಟಾನ್ಸ್ ಇರೋದು ಭಾಳ ತಪ್ಪದು, ದೊಡ್ಡ ತಪ್ಪದು. ದಟ್ಸ್ ನಾಟ್ ಕರೆಕ್ಟ್. ಸೊ ಓನ್ಲಿ ಕರೆಕ್ಟ್ ಆನ್ಸರ್ ಇಸ್ 138 ಆಬ್ವಿಯಸ್ಲಿ. ಈಗ 226 ಇಂದ 188 ರಿಡ್ಯೂಸ್ ಮಾಡಿ ಎಷ್ಟು ಬರುತ್ತೆ? 8231. ಓಕೆ, 138 ನಂಬರ್ ಆಫ್ ನ್ಯೂಟ್ರಾನ್. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. ವೆರಿ ಈಸಿ ಕ್ವೆಶನ್ ಇದು, ಈಸಿಯಾಗಿ ಮಾಡಬಹುದು. ಸೊ ಇಫ್ ಯು ನೋ ದಿ ಕಾನ್ಸೆಪ್ಟ್ ಆಫ್ ನ್ಯೂಕ್ಲಿಯಾನ್ಸ್, atomic mass number, atomic mass and atomic number, all that, then you can get it very easily. Very easy question, very simple. Let's look at the next problem. Bunny. When an electron jumps from 4th orbit to 2nd orbit, one gets, ನೋಡಿ ಈಗ ಯಾವ್ದು ಆರ್ಬಿಟ್ ಇಂದ ಯಾವ ಆರ್ಬಿಟ್ಗೆ ಒಂದು ಪರ್ಟಿಕ್ಯುಲರ್ ಆರ್ಬಿಟ್ ಬಂದ್ರೆ ಅದೊಂದು ಪರ್ಟಿಕ್ಯುಲರ್ ಸೀರೀಸ್ ಆಗುತ್ತೆ. ಅಂದ್ರೆ ಫಸ್ಟ್ ಆರ್ಬಿಟ್ ಇಂದ, ಬೇರೆ ಮೇಲೆಯಿಂದ ಯಾವ ಆರ್ಬಿಟ್ ಇಂದ ಇರಲಿ ಅಲ್ಲಿಂದ ಡೈರೆಕ್ಟ್ ಫಸ್ಟ್ ಆರ್ಬಿಟ್ಗೆ ಬಂದರೆ ದಟ್ ಈಸ್ ಕಾಲ್ಡ್ ಲೈಮನ್ ಸೀರೀಸ್. ಸೆಕೆಂಡ್ ಆರ್ಬಿಟ್ಗೆ ಬಂದರೆ ಬಾಮರ್, ಥರ್ಡಿಗೆ ಬಂದರೆ ಪ್ಯಾಶ್ಚನ್, ಫೋರ್ತಿಗೆ ಬಂದರೆ ಬ್ರಾಕೆಟ್, ಫಿಫ್ತಿಗೆ ಬಂದರೆ ಫಂಡ್. ಲೈಮನ್, ಬಾಮರ್, ಪ್ಯಾಶ್ಚನ್, ಬ್ರಾಕೆಟ್, ಫಂಡ್, 5 ಸೀರೀಸ್ ಇದೆ. ಓಕೆ, ಸೊ ಈ ಸೀರೀಸಲ್ಲಿ ಯಾವುದು ಮೇಲಿಂದ ಯಾವುದಾದ್ರೂ ಇರಲಿ, ಎನಿ ಅಪ್ ಹೈಯರ್ ಲೆವೆಲ್ ಟು ಅ ಪರ್ಟಿಕ್ಯುಲರ್ ಲೋವರ್ ಲೆವೆಲ್. ಸೊ ಕರೆಕ್ಟ್ ಸೆಕೆಂಡ್ ಲೆವೆಲಲ್ಲಿ ಬಿದ್ದರೆ ಇಟ್ ಈಸ್ ಎಕ್ಸಾಕ್ಟ್ಲಿ ಬಾಮರ್ ಸೀರೀಸ್. ಇಟ್ ಇಸ್ ಎಕ್ಸಾಕ್ಟ್ಲಿ ಸೆಕೆಂಡ್ ಲೈನ್ ಆಫ್ ಬಾಮರ್ ಸೀರೀಸ್. ಯಾಕಂದರೆ ಫಸ್ಟ್ ಲೈನ್ 3 ಇಂದ 2ಗೆ ಬರುತ್ತೆ. ಓಕೆ, ಸೆಕೆಂಡ್ ಲೈನು ನೆಕ್ಸ್ಟ್ ಹೈಯರ್ ಲೆವೆಲ್ 4 ಇಂದ 2ಗೆ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ಸೆಕೆಂಡ್ ಲೈನ್ ಆಫ್ ಬಾಮರ್ ಸೀರೀಸ್. ಇಸ್ ಆಲ್ಸೋ ವೆರಿ ಈಸಿ. ಅಗೇನ್ ಇನ್ atoms chapter, atomic spectra, Lyman, Balmer, Paschen, bracket, fund, all this atomic spectral series is very important. Please ಮನಸ್ಸಲ್ಲಿ ಇಟ್ಕೊಳ್ಳಿ. All right, then a radioactive reaction, uranium 238 92 is becoming plumbum ಅಂದ್ರೆ lead 82. ಸೊ ಇದ್ರ ಜೊತೆ ಮತ್ತೆ ಇನ್ನೇನು ಬರ್ತಾ ಇದೆ? ಆಲ್ಫಾ ಮತ್ತೆ ಬೀಟಾ ಪಾರ್ಟಿಕಲ್. ಆಲ್ಫಾ ಪಾರ್ಟಿಕಲ್ ಇಸ್ ವಾಟ್? ಹೀಲಿಯಂ 4 2. ಎಷ್ಟು ಬರ್ತದೆ? ಎಕ್ಸ್ ನಮಗೆ ಗೊತ್ತಿಲ್ಲ. ಆಮೇಲೆ ಆಲ್ಫಾ ಪಾರ್ಟಿಕಲ್ y ಇಂಟು ಆ್ಯಂಡ್ ಬೀಟಾ ಪಾರ್ಟಿಕಲ್, ಸಾರಿ, ಇಟ್ ಈಸ್ ಬೀಟಾ ಪಾರ್ಟಿಕಲ್ ಇಸ್ 0 -1. ಓಕೆ, ಬಿಕಾಸ್ ಇಟ್ ಈಸ್ an electron which is coming out, so it is -1. All right, so y beta particles, x alpha particles. ಸೊ ನೋಡಿ, ಈಗ ಎಲ್ಲಾದರೂ ಈ ಮೇಲೆ ಇರೋ ಅಟಾಮಿಕ್ ಮಾಸ್ ನಂಬರ್ನ ಇಕ್ವೇಟ್ ಮಾಡೋಣ. ಸೊ 238 is equal to 206 plus x times 4 plus 0. So what is x here? X is equal to 238 minus 206, 32 divided by 4, which is equal to 8. X is equal to 8. ಈಗ y ನೋಡೋಣ ಬನ್ನಿ. ಸೊ ಕೆಳಗಿರೋ ಇದು ಪಾಯಿಂಟ್ಸ್ ನೋಡಿ, ಕೆಳಗಿರೋ ಅಟಾಮಿಕ್ ನಂಬರ್ ನೋಡಿ. ಸೊ 92 is equal to 82 plus x times 2 minus y into -1 minus y. ಸೊ x 8 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, x ವ್ಯಾಲ್ಯೂ 8 ಅಂತ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 8 into 2 16, 82 plus 16 is 98. 92 is equal to 98 minus y. Y is equal to 98 minus 2, 6. So x is equal to 8, y is equal to 6. Number of alpha particles is 8, number of beta particles is 6. So this is actually ಸ್ವಲ್ಪ ಈಸಿ ಪ್ರಾಬ್ಲಮ್ ಇದು, ಆದರೆ ನಮಗೆ ಈ ಮೆಥಡ್ ಗೊತ್ತಿರಬೇಕು. ಸೊ ನಮ್ದು ಅದೇ ಇಕ್ವೇಷನ್ ಅಲ್ಲೇ ಬರೀಬೇಕು, ಆಲ್ಫಾ ಪಾರ್ಟಿಕಲ್ ಮತ್ತೆ ಬೀಟಾ ಪಾರ್ಟಿಕಲ್. ಸೊ ಆಲ್ಫಾ ಪಾರ್ಟಿಕಲ್ ಅಲ್ಲಿ ಹೆಂಗಿರುತ್ತೆ ಸಿಸ್ಟಮ್, ಎಷ್ಟು ನ್ಯೂಕ್ಲಿಯಾನ್ಸ್ ಇರುತ್ತೆ, ಎಷ್ಟು ಪ್ರೋಟಾನ್ಸ್ ಇರುತ್ತೆ, ಆಮೇಲೆ ಅದೇ ಥರ ಬೀಟಾ ಪಾರ್ಟಿಕಲ್. ಸೊ ಈ ಫಾರ್ಮುಲಾ ಆ್ಯಕ್ಚುಲಿ ಇದು ನಾವು ಇನಿಷಿಯೇಟ್ ಮಾಡೋಕ್ಕಾಗಿದ್ರೆ ತುಂಬ ಈಸಿ ಆಗುತ್ತೆ. ಜಸ್ಟ್ ಇದನ್ನು ಫಸ್ಟ್ ನಾವು ಫಾರ್ಮುಲೇಟ್ ಮಾಡಬೇಕು. ಈ ಫಾರ್ಮುಲಾನ ನಾವು ಫಾರ್ಮುಲೇಟ್ ಮಾಡಿದರೆ ಕರೆಕ್ಟಾಗಿ ಆನ್ಸರ್ ಒಂದೊಂದಾಗಿ ಬರುತ್ತೆ, ಸ್ಟೆಪ್ ಒಂದೊಂದಾಗಿ ಬರುತ್ತೆ, ಆ್ಯಂಡ್ ಯು ಕ್ಯಾನ್ ಗೆಟ್ ದಿ ಆನ್ಸರ್. ಸೊ ದಿಸ್ ಇಸ್ ಸಮ್ವೇರ್ ಬಿಟ್ವೀನ್ ಈಸಿ ಆ್ಯಂಡ್ ಡಿಫಿಕಲ್ಟ್, ಈಸಿ ಆ್ಯಂಡ್ ಆವ್ರೇಜ್, ನಾಟ್ ಎಕ್ಸಾಕ್ಟ್ಲಿ ಈಸಿ, ನಾಟ್ ಎಕ್ಸಾಕ್ಟ್ಲಿ ಆವ್ರೇಜ್, ಸಮ್ವೇರ್ ಇನ್ ದಿ ಬಿಟ್ವೀನ್. ಸೊ ಮಾಡ್ಬೋದು ಇಂಥ ಪ್ರಾಬ್ಲಮ್ಸ್ ಎಲ್ಲ ಆ್ಯಕ್ಚುಲಿ ಲಾಜಿಕ್ಕಿಂದನೂ ಮಾಡ್ಬೋದು, ಡೋಂಟ್ ವರಿ ಅಬೌಟ್ ದ್ಯಾಟ್. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡೋಣ. At a time t is equal to 0, activity of radioactive substance is 1600 becquerel, and at t is equal to 8 seconds activity falls to 100 becquerel. The activity at t is equal to 2 seconds. Now this is not an easy problem. ಸ್ವಲ್ಪ ನಾವು ಥಿಂಕ್ ಮಾಡಬೇಕು ಇದನ್ನ ಮೊದಲೇ. ಸೊ 1600
ಆಕ್ಟಿವಿಟಿ ಮತ್ತೆ 8 ಸೆಕೆಂಡ್ ಆದಮೇಲೆ 100ಗೆ ಆಗ್ತದೆ. ಓಕೆ, ಇಟ್ ಇಸ್ ಬಿಕಮಿಂಗ್ 100. ಸೊ ವಿ ಹ್ಯಾವ್ R by R naught is equal to 1 by 2 to the power n. n ಅಂದ್ರೆ ಏನು? n is the number of half life elapsed. ಅಂದರೆ ಮುಗಿದಿದೆ, ಅಷ್ಟು ಹಾಫ್ ಲೈಫ್ ಮುಗಿದಿದೆ. ಸೊ R by R naught, R ಎಷ್ಟಿದೆ? 100 ಇದೆ. ಓಕೆ, ಈಗ 8 ಸೆಕೆಂಡ್ ಆದಮೇಲೆ ಆಫ್ಟರ್ 8 seconds R is equal to 100 divided by R naught is 1600 is equal to 1 by 2 to the power n. So 1 by 16 is equal to 1 by 2 to the power n. Alright. So 16 andre eno? 16 andre 2 to the power 4 is equal to 1 by 2 to the power n. Andre artha eno? N is equal to 4. N is equal to 4. Now listen to me very carefully. 8 ಸೆಕೆಂಡ್ ಆಗುವಾಗ 4 ಹಾಫ್ ಲೈಫ್ ಮುಗಿದಿದೆ. 8 ಸೆಕೆಂಡ್ ಮುಗಿಯುವಾಗ 4 ಹಾಫ್ ಲೈಫ್ ಮುಗಿದಿದೆ. ಅಂದರೆ 6 ಸೆಕೆಂಡ್ ಮುಗಿಯುವಾಗ 3 ಹಾಫ್ ಲೈಫು, 4 ಸೆಕೆಂಡ್ ಮುಗಿಯುವಾಗ 2 ಹಾಫ್ ಲೈಫು, 2 ಸೆಕೆಂಡ್ ಮುಗಿಯುವಾಗ 1 ಹಾಫ್ ಲೈಫು. ಓಕೆ, ಸೊ ದಟ್ ಮೀನ್ಸ್ 1600 ಹಾಫ್ ಲೈಫ್. ಹಾಫ್ ಆಫ್ 1600, ಹೌ ಮಚ್ ಇಸ್ ಇಟ್? 800 is the correct answer. Okay, so please again I will repeat this ಯಾಕಂದ್ರೆ ತುಂಬಾ ಮುಖ್ಯವಾಗಿದೆ, ಕ್ಯಾಚ್ ಮಾಡಬೇಕು ಕರೆಕ್ಟ್ ಆಗಿ. ನೋಡಿ, R by R naught is equal to 1 by 2 to the power n. n is number of half life. ಸೊ R ಮತ್ತೆ R naught ವ್ಯಾಲ್ಯೂ ಹಾಕಿ 1 by 2 to the power n ಹಾಕಿ ಕರೆಕ್ಟ್ ಆಗಿ n 4 ಅಂತ ಬರುತ್ತೆ. 1 by 16 is equal to 2 power n, n is equal to 4. ಅಂದ್ರೆ 8 ಸೆಕೆಂಡ್ ನಲ್ಲಿ in 8 seconds 4 half life elapsed. ಓಕೆ, ಸೊ 8 ಸೆಕೆಂಡ್ ನಲ್ಲಿ 4 ಹಾಫ್ ಲೈಫ್ ಮುಗಿದಿದ್ರೆ ಇನ್ 2 seconds ಎಷ್ಟು ಹಾಫ್ ಲೈಫ್ ಮುಗಿಯುತ್ತೆ? 8 ಅಲ್ಲಿ 4 ಅಂದ್ರೆ 2 ಅಲ್ಲಿ 1 ಹಾಫ್ ಲೈಫ್. ದಟ್ ಮೀನ್ಸ್ 1600 ವಿಲ್ ಬಿಕಮ್ ಹಾಫ್ ಆಫ್ 1600 ಎಷ್ಟು? 800. ಕರೆಕ್ಟ್ ಆನ್ಸರ್ ಇಸ್ 800. ಸೊ ದಿಸ್ ಇಸ್ ನಾಟ್ ಅನ್ ಈಸಿ ಪ್ರಾಬ್ಲಮ್, ಯಾಕೆಂದ್ರೆ ಇಷ್ಟೊಂದು ಕಾನ್ಸೆಪ್ಟ್ ಫ್ಲೋ ಇರಬೇಕು. ಸೊ ಕರೆಕ್ಟ್ R by R naught is equal to 1 by 2 to the power n. ಈ ಫಾರ್ಮುಲಾ ತುಂಬಾ ಈಸಿ ಆಗಿದೆ, ಗೊತ್ತಿರ್ಬೋದು ಮ್ಯಾಕ್ಸಿಮಮ್ ಜನಕ್ಕೆ. ಅಲ್ಲಿಂದ ಹಾಫ್ ಲೈಫ್ ನಂಬರ್ ಕಂಡುಹಿಡಿಬೇಕು. 8 ಸೆಕೆಂಡ್ಗೆ ಹಾಫ್ ಲೈಫ್ ಎಷ್ಟಿದೆ? 4. ಸೊ 8 ಲೈಫ್ಗೆ 4 ಹಾಫ್ ಲೈಫ್ ಇದ್ರೆ 2 ಸೆಕೆಂಡ್ಗೆ ಒಂದೇ ಒಂದು ಹಾಫ್ ಲೈಫ್ ಇರುತ್ತೆ. and that is how you reach at this conclusion. All right, please make a note of this question, very very important. So question number 178, the fraction of atoms of radioactive element that decays in 6 days is 7 by 8. The fraction that decays in 10 days will be. ಸೊ ಇದರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ ಮತ್ತು ಸ್ವಲ್ಪ ಟ್ರಿಕ್ಕಿ ಇದೆ. ಇದರಲ್ಲಿ ಒಂದು ಮೇನ್ ಇಕ್ವೇಶನ್ ಮನಸ್ಸಲ್ಲಿ ಇಟ್ಕೋಬೇಕಾಗಿರೋದು, ಟೈಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನ್ಯಾಚುರಲ್ ಲಾಗ್ ಆಫ್ n naught by n. ನ್ಯಾಚುರಲ್ ಲಾಗ್ ಆಫ್ n naught by n. ಸೊ ಇದರಲ್ಲಿ T1 by T2 ಅಂದರೆ 2 ಟೈಮ್ ತಗೋತಿದ್ದೀವಿ. ಫಸ್ಟ್ ನಾವು ತಗೋತೀವಿ 6 days divided by 10 days. ಓಕೆ, ನೆಕ್ಸ್ಟ್ ಇಸ್ 10 days. ಸೊ 6 ಡೇಸ್ಗೆ ಎಷ್ಟಿದೆ ನಮ್ಮ ರೇಟ್? ln is equal to ಎಷ್ಟು ಉಳಿದಿದೆ? ಟೋಟಲ್ 8 ಇದೆ, ಆಮೇಲೆ ಎಷ್ಟು ಉಳಿದಿದೆ? 7 ಹೋಯಿತು. 7 is decayed. What is remaining? 1 divided by ln n naught by n. Okay, ln n naught by n. ಸೊ ಈಗ ln n naught by n ಈ ಕಡೆ ತಗೊಂಬನ್ನಿ. ln n naught by n is equal to 5 by 3. So this is 3, this is 5, cross multiply 5 by 3 into natural log 8, which is natural log 8 power 5 by 3. All right, so ಎರಡು ಕಡೆ natural log ಇರೋದ್ರಿಂದ n naught by n will become how much? It is 32. Okay, which is 8 32. Okay, because 8 cube root will be 2 and 2 to the power 5 is this. All right, so this is 32. n naught by n is 32. That means n by n naught is equal to 1 by 32. n by n naught is 1 by 32. So ಎಷ್ಟು ಉಳಿದಿದೆ? ಓಕೆ, ಎಷ್ಟು ಉಳಿದಿದೆ? ಸೊ ಎಷ್ಟು ಡಿಕೆ ಆಗಿದೆ? If this much is remaining, then how much is decayed? Then decayed amount is given by 1 minus 1 by 32, which is 31 by 32. So the correct answer is option C. This much has been decayed. 31 by 32 amount of that
fraction of atoms have been decayed in 10 days. Okay, in 10 days. Gotaita? So start from time directly proportional to natural log of n naught by n, then you can get easily everything sorted. Alright, fine. Next nodana banni. Next question. Which of the following statement is true for hydrogen atom? Angular momentum inversely proportional to n, linear momentum inversely proportional to n, radius 1 by n, energy 1 by n. See, illi actually the correct answer is linear momentum. Linear momentum. MV, P is, this is inversely proportional to n. Okay, this is inversely proportional to n. Okay, so this is the correct answer. Angular momentum is not directly proportional to L. You already know, ನಮ್ಮ ಬೋರ್ಸ್ postulate ಅಲ್ಲಿ ಹೇಳಿದೆ angular momentum is equal to nh by 2 pi nh, so it's directly proportional. Radius is not proportional to 1 by n, it is 1 by n square. Energy is also, it's directly proportional to n square, and energy is inversely proportional to n square. So none of this is correct. The correct answer is option B. Option B, which is linear momentum is directly proportional to 1 by n is the correct answer. Alright. This also Bohr's postulate and ಮತ್ತೆ ಅದರದ್ದು subsequent formulas ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು. ನೋಡಿ ಲಾಸ್ಟ್ ಕ್ವೆಶ್ಚನ್ ಬಂತು. ಲಾಸ್ಟ್ ಕ್ವೆಶ್ಚನ್ ಬಹಳ ಈಸಿ ಕ್ವೆಶ್ಚನ್. ವೆಲಾಸಿಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಸ್ ಪ್ಯಾರಲಲ್ ಟು, ಆಬ್ವಿಯಸ್ಲಿ ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಯಾವ ರೀತಿಯಲ್ಲಿದೆ? ಸೊ ದಿಸ್ ಈಸ್ ಎಕ್ಸ್ ವೈ ಝೆಡ್. ಸೊ ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ವೈ ಅಲ್ಲಿದ್ದರೆ, ಆಮೇಲೆ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ ಅಲ್ಲಿದ್ದರೆ, ಸೊ ಇನ್ ವಿಚ್ ಡೈರೆಕ್ಷನ್ ಈಸ್ ಅವರ್ wave going? It is going in this direction. So our wave is mutually perpendicular to electric field and magnetic field. So the velocity of electromagnetic wave is parallel to E cross B. Yakandre E cross B, the product is there, is mutually perpendicular to both of them. Okay, so that is why it is E cross B. Alright, this is a very easy question, easy ಆಗಿ ಮಾಡಬಹುದು. Alright, so ನಮ್ಮ 60 ಕ್ವೆಶ್ಚನ್ ಮುಗಿದಿದೆ. ಸೊ ಈ ಪೇಪರ್ ಈಗ ಡೀಟೇಲ್ ಆಗಿ ಒಂದು ಅನಾಲಿಸಿಸ್ ಹೇಳಬೇಕಿದ್ರೆ ಡೀಟೇಲ್ ಆಗಿ ಹೇಳಕ್ಕೆ ಏನಿಲ್ಲ. ಈ ಪೇಪರ್ನಲ್ಲಿ ಆವ್ರೇಜ್ ಕ್ವೆಶನ್ಸ್ ಮತ್ತು ಡಿಫಿಕಲ್ಟ್ ಕ್ವೆಶನ್ಸ್ ಸ್ವಲ್ಪ ಜಾಸ್ತಿ ಆಗಿತ್ತು. ಸೊ ನಿಮಗೆ ಆಲ್ರೆಡಿ ಅನಿಸ್ತಾ ಇರ್ಬೋದು, ಯಾಕಂದರೆ ಹೋದ ಸಲ ನೋಡಿದರೆ ಈಸಿ ಕ್ವೆಶನ್ಸ್ ಜಾಸ್ತಿ ಇತ್ತು. ಈ ಟೈಮಲ್ಲಿ ಸ್ವಲ್ಪ ಉಲ್ಟಾ ಆಗಿದೆ ಸಿನಾರಿಯೋ. ಆವ್ರೇಜ್ ಕ್ವೆಶನ್ಸ್ ಮತ್ತು ಡಿಫಿಕಲ್ಟ್ ಕ್ವೆಶನ್ ಜಾಸ್ತಿ ಇದೆ, ಈಸಿ ಕ್ವೆಶನ್ ಸ್ವಲ್ಪ ಕಡಿಮೆ ಇದೆ. ಬಟ್ ಆದರೂ ಚೆನ್ನಾಗಿ ಪರವಾಗಿಲ್ಲ. ನೀವು ಸ್ವಲ್ಪ ಅಂದರೆ ಸ್ಕೋರ್ಸ್ ಹೆಂಗಿದೆ ಅಂತ ಗೊತ್ತಿಲ್ಲ, ನೀವು ಚೆಕ್ ಮಾಡಿರ್ಬೋದು. ಸೊ ಸ್ವಲ್ಪ ಹೋದ ಸಲಿಂದ ಕಡಿಮೆ ಬಂದಿರ್ಬೋದು, ಬಟ್ ಡೋಂಟ್ ಟೇಕ್ ಇಟ್ ಆಸ್ ಡಿಮೋಟಿವೇಶನ್. ಆ್ಯಕ್ಚುಲಿ ಇದರಿಂದ ಏನು ಗೊತ್ತಾಗಬೇಕು, ಇದರಿಂದ ಇನ್ನೂ ನಿಮಗೆ ತುಂಬ ಕವರ್ ಮಾಡಬೇಕಂತ ಗೊತ್ತಾಗಬೇಕು, ಆ್ಯಂಡ್ ಅದಕ್ಕೋಸ್ಕರ ಪ್ರಯತ್ನ ಪಡಬೇಕು. ಸೊ ಕರೆಕ್ಟಾಗಿ ನೆಕ್ಸ್ಟ್ ಎಕ್ಸಾಮ್ಗೆ ಇನ್ನೂ ಬೆಟ್ರಾಗಿ ನೀವೆಲ್ಲರೂ ಮಾಡ್ತೀರಾ ಅಂತ ನನಗೆ ಖಂಡಿತ ಶ್ಯೂರಿಟಿ ಇದೆ. ಸೊ ಇನ್ನು ಮತ್ತೆ ರಿಪೀಟ್ ಮಾಡ್ತೀನಿ ನಾನು, ಯಾರಾದರೂ ಮಾಕ್ ಟೆಸ್ಟ್ನ ರಿಜಿಸ್ಟರ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ತೆಗೆದು ಅದನ್ನ ರಿಜಿಸ್ಟರ್ ಮಾಡಿ ಕ್ವೆಶ್ಚನ್ ಪೇಪರ್ ಡೌನ್ಲೋಡ್ ಮಾಡಿ ಅಟೆಂಪ್ಟ್ ಮಾಡಿ. ಆಲ್ರೈಟ್, ಸೊ ದೀಸ್ ಮಾಕ್ ಟೆಸ್ಟ್ ವಿಲ್ ಬಿ ವೆರಿ ವೆರಿ ಗುಡ್ ಫಾರ್ ಯು. ತುಂಬ ಅನುಕೂಲ ಆಗುತ್ತೆ ನಿಮಗೆ. ಮತ್ತು ಎಷ್ಟೊಂದು ಜನಕ್ಕೆ ಬೇಕಾಗುತ್ತೋ ತುಂಬ ಹುಡುಗರಿದ್ದಾರೆ, ಅವರೆಲ್ಲರಿಗೆ ಟ್ರೈ ಮಾಡ್ತಿದ್ದಾರೆ. ಸೊ ಅವ್ರಿಗೆಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ, ಆಮೇಲೆ ಈ ಮಾಕ್ ಟೆಸ್ಟ್ ಬಗ್ಗೆನೂ ಶೇರ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಖಂಡಿತ ಇನ್ನು ಬರೋದು ಮುಂದಿನ ದಿನಗಳಲ್ಲಿ ನಮ್ಮ ಮ್ಯಾಥ್ಸು ಮತ್ತು ಕೆಮಿಸ್ಟ್ರಿ ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ ಮತ್ತು ಸೊಲ್ಯೂಷನ್ಸ್ ಬರುತ್ತೆ. ಸೊ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇ ಇರಬೇಕು. ನೋಟಿಫಿಕೇಶನ್ ಬೆಲ್ ಐಕನ್ ಹತ್ತಿದ್ರೆ ನೋಟಿಫಿಕೇಶನ್ ಬೇರೆ ಸಿಗುತ್ತೆ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ಸೆಷನ್. ಅಂಟಿಲ್ ನೆಕ್ಸ್ಟ್ ಟೈಮ್, ದಿಸ್ ಇಸ್ ಮೀ ಕಾರ್ತಿಕ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದ.